ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ, ದೇವರ ಒಂದು ಪ್ರೀತಿ ಕೃಪೆಗಳಿಂದ ನಾವೆಲ್ಲರೂ ಈ ತರ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ದಿನಗಳಲ್ಲಿ ನಾವು ಮುಖ್ಯವಾಗಿರೋಂಥ ಅನೇಕ ಪಾಠಗಳನ್ನ ಏನ್ ಮಾಡ್ತಾ ಇದೀವಿ ನೋಡ್ಕೊಂತ ಬಂದ್ರಿ. ಅದು ಮುಖ್ಯವಾಗಿ ಏನ್ರಿ, ನಮ್ಮ ಒಂದು ಸತ್ಯವೇದಿರಂತ ಉಪದೇಶ, ಅದರ ಮತ್ತೆ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ ಬಗ್ಗೆ ಇರೋಂಥ ಉಪದೇಶ, ಮತ್ತೆ ಪವಿತ್ರಾತ್ಮಕ ಸಂಬಂಧವಾಗಿರೋಂಥ ಉಪದೇಶ ಏನ್ ಮಾಡಿದ್ವಿ ನಾವು ಸತ್ಯವೇದ ಮುಖಾಂತರ ನೋಡ್ಕೊಂತ ಬಂದ್ರಿ. ಅದನ್ನ ಮುಖ್ಯವಾಗಿ ಏನಪ್ಪ ನೋಡಿದ್ರೆ, ಪವಿತ್ರಾತ್ಮ ಉಂಟು ದೇವರ ಒಂದು ಅದ್ಭುತವಂತ ಶಕ್ತಿ. ಆಮೇಲೆ ನಮ್ಮ ಒಂದು ರಕ್ಷಕನು ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ ತಂದೆಯ ದೇವರ ಒಂದು ಏಕೈಕ ಮಗ ಅಂತ ನಾವೇನ್ ಮಾಡಿದ್ರಿ ನಾವು ನೋಡಿದ್ರೆ. ಅದಾಗಿದ್ಮೇಲೆ ನಾವು ಈ ಒಂದು ವಾರ ಏನಪ್ಪಾ ಮಾಡೋಣ ಅಂತಂದ್ರೆ, ನಮ್ಮ ಒಂದು ತಂದೆಯ ದೇವ್ರ ಬಗ್ಗೆ ನಾವೇನ್ ಮಾಡೋಣ ತಿಳ್ಕೊಂಡ್ರೆ ಏನ್ ಮಾಡೋಣ ನಾವು ಏನಂತಾರೆ ಮುಖ್ಯವಾಗಿ ನೋಡೋಣ ಅಲ್ವರ. ಯಾಕಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಏನ್ರಿ ನಾವು ಎಲ್ಲಾ ತಿಳ್ಕೊಂಡಿದ್ಮೇಲೆ ಏನ್ರಿ ನಮ್ಮ ದೇವ್ರ ಬಗ್ಗೆ ತಿಳ್ಕೊಳೋದೇನ್ರಿ ತುಂಬಾ ಅತ್ಯವಶ್ಯಕವಾಗಿದೆ ಅಲ್ವರ. ಯಾಕೆಂತಂದ್ರೆ ದೇವ್ರ ಬಗ್ಗೆ ಎಷ್ಟೆಷ್ಟೋ ರೀತಿಲಿ ಏನಾಗಿದೆ, ಒಂದು ಕಲ್ಪನೆಗಳೇನಾಗಿದೆ ಇವತ್ತು ಲೋಕದಲ್ಲಿ ಇದೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ನಾವು ಇದ್ರ ಬಗ್ಗೆ ಸತ್ಯವೇದ ಏನ್ ಹೇಳ್ತಾರೆ ಅಂದ್ಬಿಟ್ಟು ತಿಳ್ಕೊಳೋದೇನ್ರಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಕರ್ತನ ಬಗ್ಗೆ ಪವಿತ್ರಾತ್ಮ ಬಗ್ಗೆ ತಿಳ್ಕೊಂಡಿದ್ಮೇಲೆ ನಾವು ಏನ್ರಿ ನಮ್ಮ ಒಂದು ದೇವರು ಸೃಷ್ಟಿಕರ್ತನೋ ಆತನ ಬಗ್ಗೆ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ ಅಲ್ವರ. ಸೊ ಅದಕ್ಕೆ ಏನ್ರಿ ದೇವರು ಅಂತ ಹೇಳ್ಬೇಕ್ರೆ ಸತ್ಯವೇದದಲ್ಲಿ ನೋಡ್ಬೇಕ್ರೆ ಜನರಲ್ ಆಗಿ ಏನಂತ ಜನಗಳು ಥಿಂಕ್ ಮಾಡ್ತಾರೆ ಅಂದ್ರೆ, ದೇವ್ರು ಒಂದು ತುಂಬಾ ಕೋಪಿಷ್ಟ್ರು ಅದರ, ದೇವ್ರಿಗೆ ತುಂಬಾ ಕೋಪ ಇತ್ತು, ದೇವ್ರು ಏನಪ್ಪಾ ಅಂದ್ರೆ ಪಾಪಿಗಳನ್ನ ಕಂಡ್ರೆ ದೇವ್ರಿಗೆ ಆಗೋದಿಲ್ಲ, ಅದರಿಂದ ದೇವ್ರು ಮನುಷ್ಯನ ನಾಶ ಮಾಡ್ಬೇಕು ಅಂತ ಏನಾಗಿದ್ರು ಇದ್ರು ಅದರ. ಸೊ ದೇವ್ರು ಏನ್ರಿ ಮನುಷ್ಯ ಆತನ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ ಮಾಡುದು ಬಂದ್ಬಿಟ್ಟು ಏನ್ರಿ ದೇವ್ರಿಗೂ ಮನುಷ್ಯಗೆ ಸಮಾಧಾನ ಮಾಡಿ ಏನ್ರಿ ಯೇಸು ಕ್ರಿಸ್ತು ನಮ್ಗಾದ ಪ್ರಾಣ ಕೊಟ್ರು. ಅದರಿಂದ ಯೇಸು ಕ್ರಿಸ್ತು ತುಂಬಾ ಕರುಣೆ ಉಳ್ಳವರು, ತುಂಬಾ ಪ್ರೀತಿ ಉಳ್ಳವರು. ಅಂದ ದೇವರು ಅಂದ್ರೆ ಒಂಥರ ಕೋಪಿಷ್ಟ ಅದರ, ಏನ್ರಿ ಅವರು ತುಂಬಾ ನೀತಿಗೆ ಬದ್ಧವಾಗಿರೋರು, ಅವ್ರ ಪ್ರೀತಿನೇ ಇಲ್ಲ ಅಲ್ವರ ಅಂತ ಅಂದ್ಬಿಟ್ಟು ಏನ್ರಿ ಅಭಿಪ್ರಾಯ. ಅದ ಯೇಸು ಕ್ರಿಸ್ತು ತುಂಬಾ ಅನುಕಂಪ ಉಳ್ಳವರು, ತುಂಬಾ ಪ್ರೀತಿ ಅಲ್ರ, ತುಂಬಾ ತಾಳ್ಮೆ. ಅವ್ರೇನ್ ಮಾಡಿದ್ರು ಪಾಪಿಗಳಿಗಾಗಿ ಭೂಲೋಕಕ್ಕೆ ಇಳಿದು ಬಂದು ತನ್ನ ಪ್ರಾಣನೇ ಏನ್ ಮಾಡಿದ್ರು ಅವರು ಒಪ್ಪಿಸ್ಕೊಟ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅದರ. ಮುಂದೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಅದಕ್ಕೆ ಏನ್ರಿ ಈ ದೇವರ ಕೋಪನೆಲ್ಲ ಯೇಸು ಕ್ರಿಸ್ತು ಏನ್ ಮಾಡೋದಂದ್ರೆ ತಣ್ಣಕ್ ಮಾಡ್ಬಿಟ್ರು. ದೇವ್ರಿಗೂ ಮನುಷ್ಯನ ನಡುವೆ ಬಂದು ದೇವ್ರ ಕೋಪನೆಲ್ಲ ತನ್ನ ತಗೊಂಡೇನ್ ಮಾಡೋದಂತೆ ಮನುಷ್ಯನ ತಣ್ಣಕ್ ಮಾಡ್ಬಿಟ್ರು ಅಂತ. ಅದಕ್ಕೆ ಒಂದಿನ ಒಂದು ಸ್ಕೂಲಲ್ಲಿ ಏನ್ರಿ ಟೀಚರು ಪಾಠ ತಗೊಂತಾ ಇದ್ರಂತೆ. ಅವಾಗ ಟೀಚರ್ ಎಲ್ಲ ಮಕ್ಳಿಗೆ ಒಂದು ಕ್ವಶನ್ ಕೇಳಿದ್ರೆ, ಏನಪ್ಪಾ ಪರಲೋಕಕ್ಕೆ ಹೋದ್ರೆ ನೀವೇನ್ ಮಾಡ್ತೀರಾ ದೇವ್ರನ್ನ ನೋಡಿದ ತಕ್ಷಣ ಅಂತ ಕೇಳುವಂತೆ. ಎಲ್ಲಾರು ಒಂದು ಉತ್ತರ ಕೊಟ್ಟಿರತ್ತೆ. ಅದರಲ್ಲಿ ಒಂದು ಮಗು ಏನ್ ಹೇಳ್ತಂದ್ರೆ, ನಾನು ಪರಲೋಕಕ್ಕೆ ಹೋಗಿದ ತಕ್ಷಣ ಅಯ್ಯೋ ದೇವ್ರನ್ನ ನೋಡಿದ ತಕ್ಷಣ ಏಸು ಕ್ರಿಸ್ತು ಹಿಂದೆ ಓಡೋಗ್ಬಿಟ್ಟು ಏನ್ ಮಾಡ್ತೀನಿ ಅವಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ. ಟೀಚರ್ ಕೇಳಿದ್ರೆ, ಯಾಕಪ್ಪ ಏನಾಯ್ತು, ಯಾಕೆ ದೇವ್ರ ನೋಡಿದ ತಕ್ಷಣ ಏಸು ಕ್ರಿಸ್ತಿಂದ ಅವಸ್ಕೊಂತೀಯಾ ಅಂತ ಹೇಳಿದ್ರೆ, ಅಯ್ಯೋ ಮೇಡಮ್ ಗೊತ್ತಿಲ್ಲ, ದೇವ್ರು ತುಂಬಾ ಕೋಪಿಷ್ಟ್ರು ಅದರ, ಪಾಪ ತಪ್ಪುಗಳನ್ನ ನಾವು ಕ್ಷಮಿಸೋದೇ ಇಲ್ಲ, ಸಹಿಸ್ಕೊಳೋದೇ ಇಲ್ಲ. ಅದರಿಂದ ನೋಡ್ಬೇಕಾರೆ ಏನ್ರಿ ನಾನು ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನೋಡಿದ ತಕ್ಷಣ ಯೇಸು ಕ್ರಿಸ್ತ ತಪ್ಪಿಸಿ, ಯೇಸು ಕ್ರಿಸ್ತ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಗಾಗ ಪ್ರಾಣ ಕೊಟ್ಟಿದ್ದಾರೆ, ತುಂಬಾ ಕರುಣಾಮಯಿಯವರು ಅಂತ ಅಂದ್ರ. ಇದೇ ರೀತಿ ಏನಾಗ್ಬಿಡಿದೆ ಅಂದ್ರೆ ದೇವ್ರು ಅಂತಂದ್ರೆ ಎಲ್ಲರಿಗೇನಿದೆ ಒಂದು ತಪ್ಪಾದ ಒಂದು ಕಲ್ಪನೆ ಏನಾಗ್ಬಿಡಿದೆ ಬಂದ್ಬಿಡಿದೆ ಅಲ್ವರ. ಅಂತ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಯೇಸು ಕ್ರಿಸ್ತು ನಮ್ಗಾಗಿ ಏನ್ ಮಾಡಿದ್ರು ಪ್ರಾಣ ಕೊಟ್ರು ಅಲ್ವರ. ಅಂದ ಪ್ರೀತಿ ಭರಿತವಾಗಿರೋರು, ಕರುಣೆ ಉಳ್ಳವರು ಅದರ, ಏನ್ರಿ ಕೃಪೆ ಉಳ್ಳವರು, ಅನುತಾಪ ಉಳ್ಳವರು ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನಂತ ಅಲ್ವರ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ದೇವರು ಏನ್ರಿ ನೀತಿ ಬದ್ಧವಾಗಿದ್ರು. ದೇವರು ಪಾಪ ಮಾಡಿದ್ಮೇಲೆ ಮನುಷ್ಯನ ಯಾವುದೇ ಕಾರಣಕ್ಕೂ ತನ್ನ ನೀತಿನ ಮೀರಿ ಕ್ಷಮಿಸೋದಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿ. ಸೊ ಅದಕ್ಕೆ ನೀತಿಯಿಂದ ಬದ್ಧವಾಗಿರೋದ್ರಿಂದ ದೇವರು ನೀತಿನ ಮೀರಿ ತನ್ನ ಪ್ರೀತಿ ನೋಡ್ಸಕ್ಕೆ ಆಗ್ತಾ ಇರ್ಲಿ. ಯಾಕಂದ್ರೆ ದೇವರ ಸಿಂಹಾಸಕ್ಕೆ ಅಸ್ಥಿಬರನೇ ಏನು ಅಂತಂದ್ರೆ ನೀತಿ ಮತ್ತೆ ಪ್ರೀತಿ, ನೀತಿ ಮತ್ತೆ ಸತ್ಯತೆ ಅಂತ ಏನ್ ಮಾಡ್ತೀವಿ ನಾವು ಓದ್ತೀವಿ. ಓದ ನೋಡಿ, ಕೀರ್ತನೆ 89:14 ದಯವಿಟ್ಟು ಓದಿ. ಸಾಮ್ಸ್ 89:14 ಯಾರು ಓದಿ? ನಿರ್ಮಲಾ ಅಸ್ಟರ್. 89:14 ಹೌದು. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು,
ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ನೋಡ್ರ ಏನ್ರಿ ನೀತಿ ನ್ಯಾಯವೋ ನಿನ್ನ ಸಿಂಹಾಸನದ ಅಸ್ತಿಭಾರ ಓದ್ತಿರ್ತದ್ರ ನೀತಿ ನ್ಯಾಯ ಅದರ ನೀತಿ ಮತ್ತೆ ನ್ಯಾಯ ಅಂದ್ರೆ ಏನಪ್ಪಾ ಅಂತಂದ್ರೆ ನಿನ್ನ ಸಿಂಹಾಸನದ ಅಸ್ತಿಭಾರ. ದೇವರ ಸಿಂಹಾಸನಕ್ಕೆ ಫೌಂಡೇಶನ್ ಫಸ್ಟ್ ಏನಪ್ಪಾ ಅಂತ ನೋಡ್ತೀವಿ ಅಂದ್ರೆ ನೀತಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದರ ನೀತಿನೇ ತುಂಬಾ ಮುಖ್ಯ. ನೀತಿನ ಮೀರಿ ದೇವ್ರು ಯಾವುದೇ ಕಾರಣಕ್ಕೂ ಏನೋ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಒಂದ್ಸತಿ ದೇವ್ರು ನೀತಿ ಅಡ್ಡ ಬಂದಿದ ತಕ್ಷಣ ಆ ನೀತಿನ ತೃಪ್ತಿ ಪಡಿಸ್ಬೇಕು ಅಂತಂದ್ಬಿಟ್ಟು ದೇವ್ರು ಏನಪ್ಪಾ ಮಾಡೋದು ಅಂತಂದ್ರೆ ಲೋಕಾನ ಎಷ್ಟೋ ಪ್ರೀತಿ ಮಾಡಿ ತಾನೊಬ್ನೇ ಮಗನ್ ಏನ್ ಮಾಡೋದನ್ನ ಕೊಟ್ಟರು ಅಂತ ನಾವು ಸತ್ಯವೇದ ಓದ್ತೀರಿ. ಅದರ ಅದಕ್ಕೆ ಕ್ರಿಶ್ಚಿಯನ್ಸ್ಗೆ ಫೇಮಸ್ ಆಗಿರೋ ವಚನ ಜಾನ್ 3:16 ದೇವ್ರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ್ ಏನ್ ಮಾಡೋದಂತೆ ಕೊಟ್ರು. ಅದರ ನಂಬಿಕೆ ಒಬ್ರು ಕೂಡ ನಾಶ ಆಗ್ಬಾರ್ದಂತ ಕೊಡ್ತಂತ ಅಂದ್ರ ದೇವರು ಪ್ರೀತಿಯಿಂದಾನೇ ತನ್ನ ಮಗನ್ನೇ ಏನ್ ಮಾಡಂತೆ ಕೊಟ್ರಂತೆ. ಅಂದ್ರ ಯೋಚನೆ ಮಾಡಿ, ಮನೆಯಲ್ಲಿ ಮಕ್ಳಿಗೆ ಏನೋ ಹುಷಾರಿಲ್ಲ ಅಂತಂದ್ರೆ ಅಧಿಕವಾಗಿ ಯಾರಪ್ಪ ಕಷ್ಟ ಪಡೋದು ಯಾರಪ್ಪ ದುಃಖ ಪಡೋದು ಅಂತಂದ್ರೆ ನೋಡ್ತೀವಿ ಅಂದ್ರೆ ಏನ್ರಿ ತಂದೆ ತಾಯಿಗಳು. ಯಾಕಂದ್ರೆ ಮಕ್ಕಳು ಕಷ್ಟ ಪಡ್ತಾರೆ, ಇಲ್ಲ ಅಂತಿಲ್ಲ, ಅವ್ರಿಗೂ ಹುಷಾರಿರಲ್ಲ. ಆದ್ರೆ ಎಲ್ಲಕ್ಕಿಂತ ವೇದನೆ ಯಾರಿಗಂದ್ರೆ ತಂದೆ ತಾಯಿಗಳು ತನ್ನ ಕಣ್ಣು ಮುಂದೆ ಮಕ್ಳುಗಳು ಹಿಂಸೆ ಪಡೋದು ಅವ್ರು ಯಾವತ್ತೂ ಸಹಿಸಲಾರ್ರಿ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ತಂದೆಯ ದೇವರು ಅಂದ್ರ ಈ ಮನುಷ್ಯರು ಪಾಪ ಮಾಡಿದ್ಮೇಲೆ ಅವ್ರ ಮೇಲೆ ಶಾಪ ಬಂದಿರೋದು ಮರಣ ಅನುಭವಿಸೋದ್ರಲ್ಲಿ ದೇವ್ರಿಗೆ ಯಾವುದೇ ರೀತಿ ಸುಖ ಇಲ್ಲ, ದೇವ್ರಿಗೆ ಯಾವುದೇ ರೀತಿ ಸಂತೋಷ ಇಲ್ಲ ರೀ ಅಲ್ವರ. ಅದಕ್ಕೆ ದೇವರು ಎಷ್ಟು ಪ್ರೀತಿ ಮಾಡೋದಂತಂದ್ರೆ ಏನಪ್ಪಾ ಮಾಡೋದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಆ ಪಾಪಿಗಳಿಗೋಸ್ಕರ ದೇವ್ರು ಏನಪ್ಪಾ ಮಾಡೋದ್ರೆ ತನ್ನ ಮಗನ್ನೇ ಬಿಟ್ಕೊಬಿಟ್ರಿ. ಆ ಪಾಪಿಗಳನ್ನ ಕೊಂಡ್ಕೊಳಕ್ಕೋಸ್ಕರ ಯಾರಪ್ಪ ಕೊಟ್ರು ಅಂತಂದ್ರೆ ತನ್ನ ಸ್ವಂತ ಒಬ್ಬ ಮಗನ್ನೇ ಏನ್ ಮಾಡ್ಬಿಟ್ರಂತೆ ಅವ್ರು ದಾನವಾಗಿ ಏನ್ ಮಾಡಿದ್ರು ಕೊಟ್ಟು ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಪಿಲಾತ್ ಮುಂದೆ ಯೇಸು ಕ್ರಿಸ್ತ ಮತ್ತೆ ಬರಬಾಸ್ ಇರ್ತಾರೆ. ಪಿಲಾತ್ ಕೇಳ್ತಾರೆ ಕ್ವಶನ್, ಯಾರ್ದ ಬಿಡ್ಲಿ ನಿಮ್ಗೆ ಹೇಳಿ ಅಂತ ಹೇಳ್ಬೇಕಾದ್ರೆ ಬರಬಾಸ್ನ ಬಿಟ್ಬಿಡಿ, ಕ್ರಿಸ್ತನ ಶಿಲ್ಬೆಗೆ ಹಾಕಿ ಇದು ಆಕ್ಚುಲಿ ದೇವರ ತೀರ್ಪು. ಅದರ ದೇವರು ಪಾಪಿಗಳನ್ನ ಆಯ್ಕೆ ಮಾಡ್ಕೊಂಡು ತನ್ನ ಮಗನ ಏನ್ ಮಾಡಂತೆ ದಾರ ಇರೋದು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೆಹೋವನ ಬಾಹು ಆಗಿರಂತ ಕ್ರಿಸ್ತನೇ ಏನಾಯ್ತು ನಮ್ಗೆ ರಕ್ಷಣೆ ತಂದು ಕೊಟ್ಟಿತು. ಹೋದ ನೋಡಿ ಯೆಶಾಯ 51:5 ಯೆಶಾಯ 51:5 ಓದ್ರಿ ಯಾರಾದ್ರು. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ. ಕರೆಕ್ಟ್? ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ, ನನ್ನ ವಿಮೋಚನಾ ಕ್ರಿಯೆಯು ತಲೆದೂರಿದೆ. ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು. ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವರು. ನೋಡ್ರ ತನ್ನ ಹಸ್ತ ಕಾರ್ಯ ಹಸ್ತದಿಂದ ಏನ್ ಮಾಡ್ತಾರೆ ದೇವರು ಏನಂತೆ ವಿಮೋಚನೆಗೆ ಕಾತ್ಕೊಂಡಿದೆ ಅಂತೆ ಅಲ್ವರ. ಅಂದ್ರೆ ದೇವರ ಹಸ್ತ ಅಂದ್ರೆ ಏನಪ್ಪಾ ಅಂದ್ರೆ ದೇವರ ಕೈ, ದೇವರ ಬಲಗೈ ಯಾರು ಗೊತ್ತಾ? ಜೀಸಸ್ ಕ್ರೈಸ್ಟ್, ರೈಟ್ ಹ್ಯಾಂಡ್ ಆಫ್ ಗಾಡ್. ಅಂದ್ರೆ ನಾವು ಹೇಳ್ತೀವಿ ಇವ್ರು ನಮ್ಮ ರೈಟ್ ಹ್ಯಾಂಡ್ ಏನ್ರಿ ತುಂಬಾ ಮುಖ್ಯವಾದವರು. ದೇವ್ರಿಗೆ ರೈಟ್ ಹ್ಯಾಂಡ್ ಯಾರು ಅಂತಂದ್ರೆ ಏನ್ರಿ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತ. ಅದಕ್ಕೆ ಯೆಶಾಯ 53:1 ಓದ್ಬೇಕಂತ ನೋಡ್ತೀರಿ, ಯೆಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು. ದೇವರ ರೈಟ್ ಹ್ಯಾಂಡ್ ಯಾರಪ್ಪ ಅಂದ್ರೆ ಏನ್ರಿ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತ. ಅದಕ್ಕೆ ಒಬ್ರಿಗೆ ಏನಾದ್ರು ಆಶೀರ್ವಾದ ಮಾಡ್ಬೇಕ್ರೆ ಏನ್ರಿ ಯಾವ ಕೈನಲ್ಲಿ ಆಶೀರ್ವಾದ ಮಾಡೋದು? ಆ ರೈಟ್ ಹ್ಯಾಂಡ್ ಅಲ್ಲಿ ಅಲ್ವರ. ಆಮೇಲೆ ಯಾರಿಗೊಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಾದ್ರೆ ಯಾವ ಕೈ ಕೊಡೋದು? ಆ ರೈಟ್ ಹ್ಯಾಂಡೇ. ಎಂತ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯೋರಾಗಿದ್ರು ಸರಿ, ರೈಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡೋದು? ಆಶೀರ್ವಾದಗಳು ಕೊಡೋದು ರೈಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡೋದು? ಅವ್ರಿಗೆ ಯಾರಿಗೋ ಒಬ್ರು ಬ್ಲೆಸ್ಸಿಂಗ್ಸ್ ಕೊಡುವಂಥದ್ದು, ಗ್ರೀಟ್ ಮಾಡೋಂಥದ್ದು ಅಲ್ವರ. ಸೊ ಅದೇ ರೀತಿ ದೇವ್ರ ಎಲ್ಲಾ ಬ್ಲೆಸ್ಸಿಂಗ್ಸು ತನ್ನ ರೈಟ್ ಹ್ಯಾಂಡ್ ಅಂತ ಯೇಸು ಕ್ರಿಸ್ತು ಮುಖಾಂತರ ಯಾರಿಗಪ್ಪ ಕೊಟ್ಟಿದ್ದು ಅಂತಂದ್ರೆ ಮನುಕುಲಕ್ಕೆ. ಈ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ್ದು ಯಾರಪ್ಪ ಅಂತಂದ್ರೆ ದೇವರ ಒಂದು ರೈಟ್ ಹ್ಯಾಂಡ್. ದೇವರು ತನ್ನ ರೈಟ್ ಹ್ಯಾಂಡ್ ಮುಖಾಂತರ ಮಾಡೋರೆ ಮನುಷ್ಯನ್ಗೋಸ್ಕರ ಮಾಡ್ರೆ ಈ ಭೂಮಿನ ಬ್ರಹ್ಮಾಂಡವಾಗಿ ಸೂಪರ್ ಆಗಿ ಏನ್ರಿ ಸೃಷ್ಟಿ ಮಾಡೋದು. ನೋಡಿ ಸ್ವಲ್ಪ ನಾವು ಚಿಂತೆ ಮಾಡೋಣ. ದೇವರು ನೀರು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಾರಲ್ಲ. ಅಂದ್ರ ನೀರ್ನ ಸೃಷ್ಟಿ ನೋಡ್ಬೇಕಾದ್ರೆ ದೇವರು ನೀರ್ನ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನೋಡಿರ್ತೀನಿ. ಬೇಸಿಗೆಯಲ್ಲಿ ನಮ್ಗೆ ಎಷ್ಟು ದಾಹವಾಗಿದ್ರು ಏನ್ರಿ ಏನ್ ಕುಡಿದ್ರು ನಮ್ಗೆ ತೃಪ್ತಿ ಆಗಲ್ಲ. ಆದ್ರೆ ಒಂದ್ ಒಳ್ಳೆ ನೀರ್ ಕುಡ್ಬಿಟ್ಟಿರ್ತೀನಿ ಏನ್ರಿ ಮನ್ಸಿಗೆ ಅಷ್ಟೊಂದು ತೃಪ್ತಿ. ನೀರಲ್ಲಿ ನೋಡಿ ಎಷ್ಟು ಗುಣ ಇರ್ತವ್ರೆ ಅದರ. ಆಮೇಲೆ ನೀರು ನೋಡಿ ಅದು ಹಿಂಗಿದೆ ಅಂತೆ, ಅದು 3 ವಿಧವಾದ ರೀತಿಯಲ್ಲಿ ಇರ್ಬೋದು. ಅದರ ಗಾಳಿಯಲ್ಲಿ ಏನ್ರಿ ಆವಿ ತರ ಇರ್ಬೋದು, ಸಮುದ್ರದಲ್ಲಿ ನೀರು ಜಲ ತರ ಇರ್ಬೋದು, ಆಮೇಲೆ ಐಸ್ ಗಡ್ಡೆ ತರ ಕೂಡ ಏನಾಗಿರ್ಬೋದು ಅಲ್ಲಿ ಇರ್ಬೋದು. 3 ವಿಧವಾದ ರೀತಿಯಲ್ಲಿ ಏನ್ ಮಾಡೋರೆ ದೇವರು ಕೊಟ್ಟೆ. ಯಾಕೆ ನೀರ್ನ 3 ವಿಧವಾದ ರೀತಿಯಲ್ಲಿ ಕೊಟ್ಟಿರೋದು?
ಅದರ ಆಕಾಶದಲ್ಲಿ ಮೇಘದ ಮೇಲೆ ಏನ್ರಿ ಅದು ಗಾಳಿ ತರ ಇರೋದ್ರಿಂದ, ಕ್ಲೌಡ್ ತರ ಇರೋದ್ರಿಂದ, ಆವಿ ತರ ಇರೋದ್ರಿಂದ ಏನಂತಾರೆ, ಭೂಮಿಗೆ ಮಳೆ ಬೀಳ್ತದೆ. ಐಸ್ ಗಡ್ಡೆ ತರ ಇರೋದ್ರಿಂದ, ಬೆಟ್ಟ ಗುಡ್ಡಗಳಲ್ಲಿ ಐಸ್ ಗಡ್ಡೆ ತರ ಇರೋದ್ರಿಂದ ಭೂಮಿಯ ಟೆಂಪರೇಚರ್ ಏನ್ ಮಾಡ್ತಾ ಗೊತ್ತಾ, ಅದು ಕಂಟ್ರೋಲ್ ಮಾಡ್ತಾರೆ. ಸಮುದ್ರದಲ್ಲಿ ಜಲ ಇರೋದ್ರಿಂದ ಮನುಷ್ಯನ್ಗೆ ಉಪಯೋಗಕ್ಕೆ ಏನಾಗ್ತಾರೆ ಆಗ್ತಾರೆ, ಗಿಡಗಳಿಗೆ ಮರಗಳಿಗೆ ನೀರಾವರಿಗೆ ಏನಾಗ್ತದೆ ಅದು ವ್ಯವಸ್ಥೆ ಆಗ್ತದೆ. ಅಲ್ವರ ಯೋಚನೆ ಮಾಡಿರ್ತೀನಿ. ಇಷ್ಟೊಂದು ಏನಾಗಿದೆ ಇವತ್ತು ಕೂಲ್ ಡ್ರಿಂಕ್ಸ್ಗಳೆಲ್ಲ ಐತೆ, ಅದರ ವೆರೈಟಿ ಏನಾಗಿದೆ, ಒಂದೊಂದೊಂಥರ ಟೇಸ್ಟ್. ಎಷ್ಟೇ ಕುಡ್ದಿದ್ಮೇಲೆ ತೃಪ್ತಿ ಆಗಿದ್ಮೇಲೆ ಮನುಷ್ಯ ತಿರ್ಗಾ ಏನ ಕುಡಿಯಕ್ ಹೋಗ್ತಾನೆ, ಆಸೆ ಪಡ್ತಾನೆ. ಅದರ ಮನುಷ್ಯ ತಿರ್ಗಾ ಏನ್ರಿ ಅಲ್ಲಿ ನೀರ್ನೇ ಕುಡಿಬೇಕು ಅಂತ ಆಸೆ ಪಡ್ತಾನೆ. ಯಾಕಪ್ಪ ಅಂತಂದ್ರೆ ನೀರಲ್ಲಿ ಇರೋಂಥ ಸ್ಪೆಷಾಲಿಟಿನೇ ಅದು ರೀ. ಅದರ ನೀರ್ಗೆ ಏನ್ ಟೇಸ್ಟ್ ಇದೆಯಾ? ಇಲ್ಲ. ಕಲರ್ ಇದೆಯಾ? ಇಲ್ಲ. ಅಲ್ಲರ ರೂಪ ಏನೂ ಇಲ್ಲ ಅದಕ್ಕೆ. ಆದ್ರೂ ನೀರೇನ್ರಿ ಅಂತ ಒಂದು ಪ್ರಭಾವ ಬೀಳೋದು. ಅದರ ಸರಿ, ಇವಾಗ ನೀರ್ನ ದೇವ್ರೇನ್ ಮಾಡಿದ್ರೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಬಿಟ್ರು. ಏನಾರ ಕಲರ್ ಗಿಲ್ಲರ್ ಮಾಡಿದ್ರೆ ಹೆಂಗಿರೋದು ಯೋಚನೆ ಮಾಡಿರ್ತೀನಿ. ಅಲ್ಲರ ಏನೇನು ಜಗಳ ಆಗ್ಬಿಟ್ಟಿರೋದು, ಹೆಂಗ್ ಗಲಾಟೆ ಆಗ್ಬಿಟ್ಟಿರೋದು. ಅಲ್ಲರ ಏನೋ ಸ್ವಲ್ಪ ಬ್ರೌನ್ ಕಲರ್ ಹಾಕಿದ್ರೆ ಕೋಕೋ ಕಂಪನಿ ಬಿಟ್ಟಿರೋರು, ನಮ್ದು ನೀರು ಮುಟ್ಬಾರ್ದು, ಯಾರು ಮುಟ್ಟಂಗಿಲ್ಲ ನಂದು ಅಂತ ಮುಟ್ಟಿರೋರು. ಅದೇ ಬಂದ್ಬಿಟ್ಟು ಸ್ವಲ್ಪ ಆರೆಂಜ್ ಕಲರ್ ಹಾಕಿದ್ರೆ ಏನ್ರಿ ಫ್ಯಾಂಟಾ ಕಂಪನಿ ಅವ್ರು ಮುಟ್ಟಿರೋರು, ದಿಸ್ ಇಸ್ ಮೈನ್ ಅಂತ ಅಂದ್ಬಿಟ್ಟು. ಆದ್ರೆ ದೇವ್ರ ಏನ್ ಮಾಡಿದ್ರು, ಯಾರಿಗೂ ಬಿಡಪ್ಪ, ಜಗಳನೇ ಬಿಡ ಅಂತ ಅಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಏನ್ ಮಾಡಾಕ್ಬಿಟ್ರು. ನೋಡ್ರಿ, ನೀರು ಎಷ್ಟು ಅಮೂಲ್ಯ ಅಂತಂದ್ರೆ ನಾವು ದಿನನಿತ್ಯ ಎಲ್ಲಾದಿಗೂ ಯೂಸ್ ಮಾಡೋದು ಯಾರಪ್ಪ ಅಂದ್ರೆ ನಮ್ ನೀರು. ಅದ್ರ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ, ಹಲ್ಲುಚ್ಕೊಂತೀರಿ, ಮಖ ತೊಳ್ಕೊಂತೀರಿ. ನೀರು ಯೋಚನೆ ಮಾಡಿ, ನೀರಿಲ್ಲ ಅಂತಂದ್ರೆ ಏನ್ರಿ ನಾವ್ ಏನಾದ್ರು ಯೂಸ್ ಮಾಡಕ್ಕಾಯ್ತದ? ಬರೀ ಈ ಕೋವಿಡ್ ಟೈಮ್ನಲ್ಲಿ ಯೂಸ್ ಮಾಡ್ತಾರಲ್ಲ, ಅದರ ಆತರ ಸ್ಯಾನಿಟೈಸರ್ ಹಾಕೊಂಡ್ಬಿಡಕ್ಕಾಯ್ತದ? ಇಲ್ಲ. ಈ ಏನೇ ಸ್ಯಾನಿಟೈಸರ್ ಹಾಕಿದ್ಮೇಲೆ ನಮ್ಗೆ ಏನ್ ಅನ್ಸ್ತದೆ, ಕೈನ ನೀರಲ್ಲಿ ತೊಳಿಬೇಕು ಅನ್ಸ್ತದೆ. ಯೋಚನೆ ಮಾಡಿರ್ತೀರಿ, ನೀರ್ ಇಲ್ದಿದ್ರೆ ಬಟ್ಟೆ ಒಯ್ಯದಕ್ಕಾಯ್ತದ? ಗಿಡಕ್ಕೆ ಮರಗಳಿಗೆ ನೀರ್ ಕೊಡಕ್ಕಾಯ್ತದ? ಸ್ನಾನ ಮಾಡಕ್ಕಾಯ್ತದ? ಸ್ನಾನ ಮಾಡಿದಿರ ಇದ್ರೆ ಏನ್ರಿ ನಮ್ ಗತಿ. ಅಲ್ವರ ಎಲ್ಲದಕ್ಕೂ ಏನ್ ಬೇಕ್ರಿ ನೀರು. ಯೋಚನೆ ಮಾಡಿರ್ತೀನಿ, ಎಂಥ ದೊಡ್ಡ ಆಪರೇಷನ್ ಮಾಡಿದ್ರು ಸರಿ, ಡಾಕ್ಟ್ರು ತನ್ನ ಕೈ ಕಾಲ್ಗಳನ್ನ, ವಸ್ತ್ರಗಳನ್ನ, ಆಯುಧಗಳನ್ನ, ಎಲ್ಲಾ ವಸ್ತುಗಳನ್ನ ತೊಳೆದು ಯಾವ್ದಲ್ಲಿ? ನೀರಲ್ಲೇ. ಡೆಟಾಲ್ ತೊಳಿತಾರ? ಆ ಡೆಟಾಲ್ ಎಲ್ಲ ತೊಳೆದಿದ್ಮೇಲೆ ವಾಪಸ್ ಏನ್ ತೊಳಿಬೇಕು? ನೀರಲ್ಲಿ ತೊಳೆದೇ ತೊಳಿಬೇಕ್ರಿ. ಎಂಥ ಒಂದು ಮೆಕ್ಯಾನಿಕ್ ಇರ್ಲಿ, ಎಂಥ ಇಂಜಿನಿಯರಿಂಗ್ ಇರ್ಲಿ, ಅದರ ಎಂಥ ಗ್ರೀಸ್ ಡೀಸೆಲ್ ಪೆಟ್ರೋಲ್ ಎಲ್ಲ ಯೂಸ್ ಮಾಡೋದು, ಆದ್ರೆ ಅಲ್ಟಿಮೇಟ್ ಆಗಿ ಅದನ್ನು ಕ್ಲೀನ್ ಮಾಡಕ್ ಏನ್ ಬೇಕು? ನೀರ್ ಬೇಕು. ಅದು ನೀರಿನ ಸ್ಪೆಷಾಲಿಟಿ. ಈ ನೀರ್ನ ಡೂಪ್ಲಿಕೇಟ್ ಮಾಡಕ್ಕಾಯ್ತದ? ನೋಡಿ, ಸೈಂಟಿಸ್ಟ್ ಏನೆಲ್ಲ ಕಂಡಿಡ್ತಾರೆ, ಆದ್ರೆ ನೀರ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಕಂಡಿಡ್ತಾರ? ಇಲ್ಲ. ಇದುವರೆಗೂ ಸೈಂಟಿಸ್ಟ್ ಅದನ್ನ ಕಂಡಿಡಿಯಕ್ಕೆ ಆಗಿಲ್ಲ ರೀ. ಇದು ದೇವರ ಸೃಷ್ಟಿ ರೀ. ಅದರ ದೇವ್ರ ಮನುಷ್ಯಂಗಾಗಿ ಏನ್ ಮಾಡಿದಾರೆ ಸೃಷ್ಟಿ. ಅದರ ಹಣ್ಣು, ಕಾಯಿ, ಪಲ್ಯ, ತರಕಾರಿಗಳು, ಅದರ ಏನ್ರಿ ಕರ್ತವ್ಯ ಪ್ರೀತಿ ಅಂತ ಸೌರಸ್ರಗಳೇ, ಒಂದೊಂದು ತರಕಾರಿಗಳೇನ್ರಿ ಒಂದೊಂದು ವೆರೈಟಿ. ಅದರ ಒಂದೊಂದಿಗೂ ಒಂದೊಂಥರ ಟೇಸ್ಟ್, ಒಂದೊಂದಿಗೂ ಒಂದೊಂಥರ ಸ್ಮೆಲ್ಲು, ಒಂದೊಂದಿಗಿರೋಂಥ ಗುಣ ಇನ್ನೊಂದಿಗಿಲ್ಲ ರೀ. ಅದರ ಎಷ್ಟು ಪ್ರೋಟೀನ್ಸ್, ಎಷ್ಟು ವಿಟಮಿನ್ಸ್, ಯಾರಿಗೋಸ್ಕರ ಮಾಡಿರೋದ? ಮನುಷ್ಯನಿಗೋಸ್ಕರ ಏನ್ ಮಾಡಿದ್ರು ದೇವರು ಅದು ಮಾಡ್ಯಾರ. ನೋಡಿ, ಒಂದೊಂದು ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಫ್ರೆಶ್ ಆಗಿರೋಂಥ ತರಕಾರಿ ನೋಡಿದ ತಕ್ಷಣ ನಮ್ಗೆ ಏನಾಗ್ತದೆ, ಮನ್ಸಿಗೆ ಒಂಥರ ಸಂತೋಷ ಆಗ್ತದೆ. ತಗೊಂಡು ತಿನ್ಬೇಕು ಅಂತ ಏನ್ ಮಾಡ್ತಾರೆ, ನಮ್ಗೆ ಮನ್ಸು ಕೊಡ್ತಾರೆ. ಇದನ್ನ ದೇವ್ರು ಏನಪ್ಪ ಮಾಡಿದಾರೆ, ನ್ಯಾಚುರಲ್ ಆಗಿ ಏನ್ ಮಾಡಿದಾರೆ, ಅದನ್ನ ದೇವ್ರು ಸೃಷ್ಟಿ ಮಾಡಿದ್ದಾರೆ ಮನುಷ್ಯನ್ಗಾಗೆ. ಅವರ ಗಿಡಗಳು ನೋಡಿರ್ತೀರಿ, ಮರಗಳು ನೋಡಿರ್ತೀರಿ, ಏನ್ರಿ ವೆರೈಟಿ, ಅಬ್ಬಾ ಅಬ್ಬಾ ಅಬ್ಬಾ, ಲಕ್ಷಾಂತರ ವೆರೈಟಿಗಳೇನಾಗಿದೆ ಇದೆ. ಅದರ ಒಂದು ಮಾವಣ ಹಣ್ಣು ಅಂತ ತಗೊಂಡ್ರೆ ಅದರಲ್ಲೇನೈತೆ, ಒಂದೇ ಐತೆ ಬ್ರ್ಯಾಂಡು. ಏನೋ ಎಷ್ಟು ಬ್ರ್ಯಾಂಡ್ಗಳಿದೆ. ಒಂದೊಂದು ಬ್ರ್ಯಾಂಡ್ಗಳಿಗೂ ಒಂದೊಂದ್ ತರ ಏನ್ರಿ ವೆರೈಟಿ, ಒಂದೊಂದಿಗೂ ಒಂದೊಂಥರ ಟೇಸ್ಟು, ಒಂದೊಂದಿಗೂ ಒಂದೊಂಥರ ಏನ್ರಿ ಸ್ಮೆಲ್ಲು. ಅಲ್ವರ ಏನ್ ಚೆನ್ನಾಗಿದೆ ಅಲ್ವರ. ಇದು ಯಾರಿಗೋಸ್ಕರ ಮಾಡಿದ ದೇವ್ರು? ಮನುಷ್ಯನಿಗೋಸ್ಕರ ಮಾಡಿರೋದು. ಗಿಡಗಳು, ಮರಗಳು, ಅದರ ನೋಡಿ, ಮನುಷ್ಯ ಎಷ್ಟೇ ದೊಡ್ಡ ಶ್ರೀಮಂತ ಆಗಿರ್ಬೋದು, ಎಷ್ಟೇ ದೊಡ್ಡ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡಿರ್ಬೋದು, ಅವನು ಎಲ್ಲಿ ಇರ್ಬೇಕು ಅಂತ ಆಸೆ ಪಡ್ತಾನೆ ಅಂತಂದ್ರೆ ಗಿಡಗಳ ನಡುವೆ, ಮರಗಳ ನಡುವೆ, ತೋಟಗಳ ನಡುವೆ ಇರ್ಬೇಕು ಅಂತ ಏನ್ ಮಾಡ್ತಾನೆ, ತುಂಬಾ ಅವನು ಆಸೆ ಪಡ್ತಾನೆ. ಅಲ್ವರ ದೊಡ್ಡ ಕೋಟ್ಯಾಧಿಪತಿ ಅಯ್ಯೋ ಕಲ್ ಬಿಲ್ಡಿಂಗ್ ನಲ್ಲಿ ಇರ್ಬೇಕಂತ ಆಸೆ ಪಡ್ತಾನ? ಇಲ್ಲ. ಒಂದು ಗಿಡ ಇದ್ರೆ ಏನ್ರಿ ಒಂಥರ ಲಕ್ಷಣ. ಅದರ ಕರ್ತವ್ಯ ಪ್ರೀತಿ ಅಂತ ಸ್ವರಗಳೇ, ಒಂದೊಂದು ಎಲೆಗಳು ನೋಡ್ರಿ ಏನ್ರಿ ಮೃದುವಾಗಿದೆ. ಅದರ ಮುಟ್ಟೋದಿಕ್ಕೆ ಏನ್ರಿ ಅಷ್ಟು ಚೆನ್ನಾಗ್, ಏನ್ ಜೀವ ಇದೆ ಅದ್ರಲ್ಲಿ, ಎಷ್ಟು ಸಾಫ್ಟ್ ಆಗಿದೆ. ಅದರ ಏನ್ ಸ್ಮೆಲ್ಲು. ಹೂವ, ಒಂದೊಂದು ಹೂವ ಒಂದೊಂದ್ ತರ ರೀ. ಅದರ ಇದಕ್ಕೆ ಸೆಂಟ್ ಹೊಡೆದವ್ರು ಯಾರು? ಆಟೋಮೆಟಿಕ್ ಆಗಿ ಹೆಂಗ್ ಸೆಂಟ್ ಉತ್ಪತ್ತಿ ಮಾಡ್ತಾರೆ, ಹೆಂಗೆ ಸೆಂಟ್ ಕೊಡ್ತಾರೆ ಅದು. ಅದರ ಅದನ್ನ ನಾವು ಸುವಾಸನೆ ತೊಗೊಂಡಿದ ತಕ್ಷಣನೇ ನಮ್ಮ ಮೈಂಡಿಗೆ ಏನ್ರಿ ಆಗಂತ ಒಂದು ರಿಫ್ರೆಶ್ಮೆಂಟ್ ಎಂಥದ್ದು ಅಲ್ವರ. ನೋಡ್ರಿ, ನೀವೆಲ್ಲ
ಏನ್ರಿ ನ್ಯಾಚುರಲ್ ಆಗಿ ದೇವ್ರು ಏನ್ ಮಾಡಿದಾರೆ ಮನುಷ್ಯನ್ಗೆ ಭೂಮಿಯಿಂದ ಏನ್ ಮಾಡಿರೋದು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ ಮಾಡೋದು ದೇವ್ರು ಸೃಷ್ಟಿ ಮಾಡೋರೆ ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಇದು ನಮ್ಮ ದೇವರ ಒಂದು ಕಾರ್ಯಗಳು. ಅದು ಮಾತ್ರ ಅಲ್ಲ ಅದರ ಇಡೀ ಬ್ರಹ್ಮಾಂಡವನ್ನು ಏನ್ ಮಾಡ್ತಾರೆ ದೇವ್ರು ಏನ್ ಮಾಡೋರೆ ಮೈಟಿ ಯೂನಿವರ್ಸ್ ಅದರ ಯೂನಿವರ್ಸ್ ಅಲ್ಲಿ ತಲೆ ಎತ್ ನೋಡಿದ್ರೆ ಕತ್ಲಲ್ಲಿ ಆತತ್ತಲ್ಲಿ ಏನ್ ನಕ್ಷತ್ರಗಳಿರಿ ಅಬ್ಬಬ್ಬ ಏನ್ ಸೂರ್ಯಚಂದ್ರ ನಕ್ಷತ್ರಗಳು ಎಷ್ಟಿದೆ ಅಂತ ಹೇಳ್ತಾರೆ ಸೈಂಟಿಸ್ಟ್ ಅಂದ್ರೆ ಕೋಟ್ಯಾನಿ ಕೋಟಿ ಇದೆ ಅಂತ ಹೇಳ್ತಾರೆ. ಎಣಿಸೋದಕ್ಕೆ ಆಗಲ್ಲ ಅಂತಾರ್ರಿ ಎಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ನೋಡಿ ಲೈಟು ಏನ್ರಿ ಆಕಾಶದಲ್ಲಿ ಟ್ರಾವೆಲ್ ಆಗ್ತದೆ. ಸರಿ ಲೈಟು ಏನ್ ಸ್ಪೀಡಲ್ಲಿ ಅಪ್ಪ ಟ್ರಾವೆಲ್ ಆಗ್ತಾರೆ ಅಂತ ನೋಡೋದಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ 1,86,000 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಏನಾಗ್ತಾರೆ ಲೈಟ್ ಹೋಗ್ತಾರೆ. ಅಂದ್ರೆ ಹಿಂಗ್ ಅನ್ನೋದಕ್ಕೆ 1 ಸೆಕೆಂಡ್ ಅಷ್ಟರೊಳಗಡೆ ಈ ಲೈಟು 1,86,000 ಮೈಲಿ ದೂರ ಏನಾಗ್ತದಂತೆ ಹೋಗ್ತದಂತ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಯೋಚನೆ ಮಾಡ್ರಿ ಅಂತೀನಿ. ಲೈಟು ಇಷ್ಟು ವೇಗವಾಗಿ ಓಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಈ ಲೈಟ್ ಸ್ಪೀಡಲ್ಲಿ ಹೋದ್ರೆ ನಮ್ಮ ಭೂಮಿಗೆ ಹತ್ತಿರವಾಗಿ ಒಂದು ನಕ್ಷತ್ರ ಇದೆ ಅಂತೆ. ಏನು ಸೂರ್ಯನ ಬಿಟ್ಟಿ ಏನಪ್ಪಾ ಅದ ಹೆಸರು ಅಂತಂದ್ರೆ ಆಲ್ಫಾ ಸೆಂಚುರಿ ಅಂತ ಹೇಳ್ತಾರಂತೆ. ನಮ್ಮ ಸೂರ್ಯನ್ಗಿಂತ ದೊಡ್ಡದಾಗಿರಂತೆ ಅಂದ್ರೆ ಒಂದು ನಕ್ಷತ್ರ. ಅದು ಜಾಸ್ತಿ ದೂರ ಇಲ್ಲ ರೀ, ಭೂಮಿಗೆ ತುಂಬಾ ಹತ್ರ ಇದೆ. ಜಸ್ಟ್ 3.5 ಹತ್ರ ಇರೋದು. ಏನು 3.5 ಅಂದ್ರೆ 3.5 lakh ಲೈಟ್ ಇಯರ್ಸ್. ಏನಿದು 3.5 lakh ಲೈಟ್ ಇಯರ್ಸ್ ಅಂತಂದ್ರೆ ಲೈಟ್ ಹೋಗೋಂಥ ಸ್ಪೀಡಲ್ಲಿ 3.5 ವರ್ಷ ಏನ್ರಿ 3.5 ಲಕ್ಷ ವರ್ಷ ಇದೇ ವೇಗದಲ್ಲಿ ಎಲ್ಲೂ ನಿಲ್ಲಿಸ್ತೀರಾ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರೆ 3.5 ವರ್ಷದ ನಂತರ ನಾವು ಭೂಮಿಗೆ ಹತ್ರವಾಗಿರೋಂಥ ಒಂದು ನಕ್ಷತ್ರ ನೇಮ್ ಮಾಡ್ಬಂತೆ ಮುಟ್ಕೊಂತ. ಅದ ಹೆಸರು ಏನಂದ್ರೆ ಆಲ್ಫಾ ಸೆಂಚುರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳಿಗೆ ಯೋಚನೆ ಮಾಡಿ ಈ ಬ್ರಹ್ಮಾಂಡದಲ್ಲಿ ಎಷ್ಟೆಲ್ಲ ನಕ್ಷತ್ರಗಳಿದೆ, ಅದರ ಎಷ್ಟೆಲ್ಲ ಏನಾಗಿದೆ ಅಂತೆ ಗ್ರಹಗಳಿದೆ. ಅದರ ಏನ್ರಿ ಇವನ್ನ ಲೆಕ್ಕ ಮಾಡೋದಕ್ಕೆ ಸಾಧ್ಯನಾ? ಸೈಂಟಿಸ್ಟ್ ಹೇಳ್ಬಿಡ್ತಾರೆ ಅದನ್ನ ಲೆಕ್ಕ ಮಾಡೋಕ್ಕೆ ಆಗಲ್ಲ, ಇಟ್ ಈಸ್ ಇನ್ಫಿನೈಟ್. ಅಲ್ಲ ದೇವ್ರ ಲೆಕ್ಕ ಮಾಡೋರಂತೆ ನೋಡಿರ್ತೀರಿ. ಇಲ್ಲಿ ಯೆಶಾಯ 40ನೇ ಅಧ್ಯಾಯ 26ನೇ ವಾಕ್ಯ ಓದಿ. ಯೆಶಾಯ 40:26. ನಿಮ್ಮ ಕಣ್ಣುಗಳನ್ನು ಮೇಲೆ ಕೆತ್ತಿಕೊಂಡು ನೋಡಿರಿ, ಈ ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ಯಾರು? ಈ ಸೈನ್ಯವನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ. ಆತನು ಅತಿ ಬಲಾಢ್ಯನೂ ಮಹಾಶಕ್ತನೂ ಆಗಿರೋದರಿಂದ ಅವುಗಳೊಳಗೆ ಒಂದು ಕಡಿಮೆಯಾಗದು. ಒಂದು ಕಮ್ಮಿ ಆಗೋದು. ಹೆಸರಿಗೆ ತಕ್ಕಂತೆ ಕರ್ದು ಏನ್ ಮಾಡ್ತಾರೆ ದೇವ್ರು ನಡೆಸ್ತಲ್ಲ. ಇದನ್ನ ಯಾರು ನಡೆಸ್ತಾರೆ? ಇಷ್ಟೊಂದು ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಅದೇ ಆರ್ಬಿಟಲ್ ನಡೆಸ್ತಾರೆ ನೋಡ್ರಿ. ಅದರ ಆತನು ಏನ್ರಿ ಅದ್ಭುತ ಸ್ವರೂಪ ಏನ್ರಿ. ಏನ್ ನೋಡ್ಬೇಕಾರೆ ಬಲಾಧಿಕ್ಯನು ಇದನ್ನ ಯಾರ ಕೈಲಿ ಸಾಧ್ಯ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಭೂಮಿಗೆ ಅಸ್ಥಿಭಾರ ಹಾಕಿರೋ ದೇವ್ರೆ ಆಕಾಶಕ್ಕೆ ಏನ್ ಮಾಡೋರೆ ಸೃಷ್ಟಿ ಮಾಡಿರೋ ನೋಡಿ. ಅವ್ರ ಬಗ್ಗೆ ಹೇಳ್ತಾರೆ ಯೆಶಾಯ 48:13 ಬುಧರ್. ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡೂ ಸಿದ್ಧವಾಗಿ ನಿಲ್ಲುವವು. ನೋಡ್ರ, ನನ್ನ ಕರೆದ ಕೂಡಲೇ ಅದು ಸಿದ್ಧವಾಗಿ ನಿಲ್ಲುವವು. ಅದರ ಕೈ ಕರಗಳು ಆಕಾಶವನ್ನು ಏನ್ ಮಾಡ್ತಾರೆ ನಿರ್ಮಿಸಿದ್ವು. ಕರೆದ ಕೂಡಲೇ ನಿಂತ್ಕೊಂತಾರಂತಾರೆ. ಹಂಗಾರೆ ದೇವ್ರ ಏನ್ ಮಾಡ್ತಾರೆ ಎಸ್ರಿಟ್ಟು ಕರೀತಾರಂತ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಎಸ್ರಿಟ್ಟು ಕರೀತಾನೆ ಗೊತ್ತಾ ಮೀನಿಂಗ್ ದೇವ್ರು ನಡೆಸ್ತಾರೆ ಅಂತ. ಅದ್ಭುತವಾಗಿ ದೇವ್ರು ಏನ್ ಮಾಡ್ತಾರೆ ಅದನ್ನ ನಡೆಸ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ನೋಡ್ಬೇಕಾದ್ರೆ ಇದನ್ನ ದೇವರು ಎಷ್ಟು ಚೆನ್ನಾಗಿ ನಡೆಸ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಇವತ್ತು ನಮ್ಮ ಹತ್ರ ಟೆಕ್ನಾಲಜಿ ಏನಾಗಿದೆ ಇದೆ. ಅದರ ಏನ್ ರಾಕೆಟ್ ಸೈನ್ಸ್ ಟೆಕ್ನಾಲಜಿ ಎಲ್ಲ ಇದ್ದು ಸರಿ ಏನ್ರಿ ಪ್ಲೇನು ಕ್ರ್ಯಾಶ್ ಆಗದ ರೀತಿಲಿ ನಾವು ತಡೆಯೋಕ್ಕೆ ಸಾಧ್ಯ ಇಲ್ಲ. ಆಯ್ತದ ವರ್ಷಕ್ಕೊಂದು ಕ್ರ್ಯಾಶ್ ಆಗೇ ಆಯ್ತದೆ. ಯೋಚನೆ ಮಾಡ್ತೀನಿ ಏನು ರೇಡಾರ್ ಸಿಸ್ಟಮ್ ಅಂತೆ ಏನ್ ಟೆಕ್ನಾಲಜಿ ಅಂತೆ ಅದರ ಅದು ಇದಂತೆಲ್ಲ ಇಟ್ಕೊಂಡು ಕ್ರ್ಯಾಶ್ ಆಗ್ತಾರೆ. ದೇವ್ರು ಏನ್ ಮಾಡೋರಂತೆ ಅಷ್ಟೊಂದು ಕೋಟಿಗಟ್ಟಲೆ ನಕ್ಷತ್ರಗಳನ್ನ ನಡೆಸೋಂಥ ದೇವರು ಇದುವರೆಗೂ ಯಾವತ್ತರ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರ ಇವು ಕ್ರ್ಯಾಶ್ ಆಗೋಯ್ತು ಇವತ್ತು ಅಯ್ಯೋ ಅಂತ ನೋಡಿ ಕೇಳಿದಿರ ಎಲ್ಲಾರ? ಎಲ್ಲೂ ಕೇಳಿಲ್ಲ. ಅದು ಏನ್ರಿ ದೇವ್ರು ಹೆಸರಿಟ್ಟು ಕರೀತಾರಂತೆ. ಯೋಚನೆ ಮಾಡ್ರಿ. ಇವಾಗ ನಿಮ್ಗೆ ಜೊತೆಗಿರೋ ಫ್ರೆಂಡ್ಸ್ಗಳ್ದು ಎಲ್ಲ ಮೊಬೈಲ್ ನಂಬರ್ ಹೇಳಿ ನೋಡೋಣ, ಹೇಳಕ್ಕಾಗ್ತದ? ಇಲ್ಲ. ಅವನ ನಂಬರ್ಗಳೇ ಜ್ಞಾಪನ ಇಲ್ಲ. ದೇವರು ಒಂದೊಂದು ನಕ್ಷತ್ರಗಳಿಗೆ ಹೆಸರು ಕೊಟ್ಟೆ ಅದನ್ನ ಕರೀತಾರೆ ಅಂತಂದ್ರೆ ಅವ್ರು ಏನ್ರಿ ಅಗಾಧ್ಯವಾದಂತ ಮೆಮೊರಿ ಪವರ್.
ಅದನ್ನ ಹೆಂಗ್ ನಡೆಸ್ತಾರೆ ನೋಡ್ರಿ ಅಂತೀನಿ ಅದ್ಭುತವಾಗಿ. ಅದರ ತನ್ನ ಆರ್ಬಿಟ್ ಅಲ್ಲೇ ಹೋಗ್ಬೇಕು, ದೇವ್ರು ನೇಮಿಸ್ಬಿಟ್ಟ ಇಲ್ಲೇ ನಡಿಬೇಕು, ಹೀಗೆ ನಡಿಬೇಕು ಅಂತ, ಅದನ್ನ ಅಲ್ಲೇ ನಡೀತಾರೆ ನೋಡ್ರಿ ಅಂತೀನಿ. ಇದು ಗಾಡ್ಸ್ ಗ್ರೇಟ್ನೆಸ್. ಯೋಬ್ 38, 31 ಮತ್ತೆ 32 ಓದಿ. Job 38, chapter 31 and 32. ನೀನು 38 chapter ಕೃತಿಕೆಯ 31 and 32. ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧನವನ್ನು ಬಿಚ್ಚುವಿಯಾ? ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ? ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವಿಯಾ? ನೋಡ್ರ, ಸಪ್ತ ಋಷಿಗಳನ್ನ ನೀವು ಕೈ ಹಿಡಿದು ನಡೆಸ್ತೀರಾ, ಕರೆಕ್ಟಾಗಿ ಬರ ಮಾಡ್ತೀರಾ. ಕಾನ್ಸ್ಟಲೇಷನ್ ಅದರ ನಕ್ಷತ್ರ ಗಣಗಳು ನೋಡ್ತಿರಲ್ವ, ಒಂದೊಂದು ಗಣಗಳಿಗೆ ಏನಿದೆ, ಒಂದೊಂದು ಕಾಲ ಇದೆ. ಆ ಕಾಲಕ್ಕೆ ಕರೆಕ್ಟಾಗಿ ಬರ್ತಾರೆ ಅಂತ ನೋಡ್ರಿ ಅಂತೀನಿ. ಇದು ನಡ್ಸಕ್ ಸಾಧ್ಯನಾ? ನಮ್ ಕೈಲಿ ಸಾಧ್ಯನಾ? ದೇವ್ರು ನೋಡಿ ಕರೆಕ್ಟಾಗಿ ಎಷ್ಟೋ ಒಂದು 1000 ವರ್ಷಗಳಿಂದ ಕರೆಕ್ಟಾಗಿ ಬರ್ತಾ ಇತ್ತು ನೋಡ್ರಿ ಅಂತೀನಿ. ಮಿಸ್ಟೇಕ್ ಇಲ್ಲದೆ ಇದು ದೇವ್ರು ನಡೆಸ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಮನುಷ್ಯನ ಒಂದು ಸೃಷ್ಟಿ, ದೇವರ ಒಂದು ಅಗಾಧವಂತ ಸೃಷ್ಟಿ ಮುಂದೆ ಚೆಕ್ ಮಾಡಿದವಾಗ ಮನುಷ್ಯ ಏನೂ ಇಲ್ದರೆ ನೋಡ್ರಿ. ನೋಡಿ ಇಲ್ಲಿ ವಿಡಿಯೋ ನೋಡ್ಬೋದು ನೀವು. ನೋಡಿ, ನಾವು ನಮ್ಮ ಭೂಮಂಡಲ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಅಂದ್ರೆ ನಾವೇನು ನೋಡಿದ್ರೆ ಭೂಮಂಡಲನೇ ದೊಡ್ಡದು ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಮ್ಮ ಭೂಮಂಡಲ ಏನಿಲ್ಲ ರೀ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರೋಂಥ 9 ಗ್ರಹಗಳಲ್ಲಿ ಒಂದು ಗ್ರಹ. ಅದರ ಈ ಭೂಮಂಡಲಲ್ಲಿರೋಂಥ ಎತ್ತರವಾಗಿರೋ ಬೆಟ್ಟ ಮೌಂಟ್ ಎವರೆಸ್ಟ್ ನಾವು ಹತ್ತಕ್ಕಾಗಲ್ಲ. ಅದರ ಆಗಿರ್ಬೇಕಾದ್ರೆ ನಮ್ಮ ಭೂಮಂಡಲಕ್ಕಿಂತ ದೊಡ್ಡದಾಗಿರೋಂಥ ನಕ್ಷತ್ರಗಳೇನಾಗಿದೆ ಲೋಕದಲ್ಲಿ ಇದೆ. ಅದರ ಒಂದೊಂದು ನಕ್ಷತ್ರಗಳು ಏನ್ರಿ, ಒಂದೊಂದು ಗ್ರಹಗಳು ಇನ್ನೊಂದು ಗ್ರಹಗಳಕ್ಕಿಂತ ಏನಾಗಿದೆ, ತುಂಬಾ ಏನಾಗಿದೆ, ದೊಡ್ಡದಾಗಿದೆ. ಅದರ ನಮ್ಮ ಭೂಮಿ ಏನಿಲ್ಲ ಅಂತ ನೋಡ್ರಿ, ನೀವು ವಿಡಿಯೋ ನೋಡ್ಬೋದು ಅಂತೀನಿ. ನಮ್ಮ ಭೂಮಿ ಎಲ್ಲಿದೆ ಅಂತ ನೋಡಿ, ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಾಗಿರಂತ ಏನ್ರಿ ಒಂದು ಗ್ರಹಗಳು. ಅದರ ನೆಪ್ಟ್ಯೂನು, ಯುರಾನಸ್, ಅದರ ಇವ್ ನೋಡ್ಬೇಕಾರೆ ಏನ್ರಿ ಸಿಕ್ಕಾಪಟ್ಟೆ ಏನ್ರಿ ದೊಡ್ಡದು. ನಾವ್ ಇಡೀ ವರ್ಲ್ಡ್ನ ಟೂರ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಎಷ್ಟೋ ವರ್ಷಗಳು ಬೇಕು ನಮ್ಗೆ. ಅದರ ದೇವ್ರೇನ್ ಮಾಡ್ತಾರೆ, 24 ಗಂಟೆಲಿ 1 ರೌಂಡ್ ಹುಡುಕ್ಬಿಡ್ತಾರೆ ನೋಡ್ರಿ ಭೂಮಿನ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ನೋಡ್ರಿ ಈ ಗ್ರಹ ಮಂಡಲಿ ಇದು ಸುತ್ತಲೂ ಇರುವಂತ ಏನ್ರಿ ಸೂರ್ಯ, ಅದರ ಚಂದ್ರ, ನಕ್ಷತ್ರಗಳು. ನೋಡಿ ನಮ್ಗಿರಂತ ಸೂರ್ಯ ಹೇಗೆ ನೋಡಿ, ನಮ್ಮ ಭೂಮಿ ಕಂಪೇರ್ ಮಾಡಿದ್ರೆ ನಮ್ಮ ಸೂರ್ಯ ಏನ್ರಿ ಎಷ್ಟೋ ಮಾತುಗಳು ದೊಡ್ಡದಾಗಿದೆ. ನಮ್ಮ ಸೂರ್ಯ ಏನಿಲ್ಲ, ನಾವೇನು ನಮ್ಮ ಸೂರ್ಯನ ಗ್ರೇಟ್ ಅಂದ್ಕೊಂಡಿದ್ದೀವಿ. ಆಕ್ಚುಲಿ ನೋಡ್ಬೇಕಾರೆ ನಮ್ಮ ಸೂರ್ಯನ್ಕಿಂತ 100ರಷ್ಟು ದೊಡ್ಡದಾಗಿರೋಂಥ ಒಂದು ಸೂರ್ಯ ಪದ ಆಕ್ಟರಸಸ್ ಅಲ್ವರ. ಅದು ಏನ್ರಿ ಸಖತ್ ದೊಡ್ಡ ಸೂರ್ಯ ರೀ. ಆ ಸೂರ್ಯನ ಮುಂದೆ ನಮ್ಮ ಒಂದು ಸೂರ್ಯ ಒಂದ್ ಚಿಕ್ಕ ಏನ್ರಿ, ಒಂದ್ ಚಿಕ್ಕದ ಒಂದ್ ತಟ್ಟೆಯಲ್ಲಿ ಒಂದು ಬಾಲಿಗ್ದಂಗ್ ತರ ಕಾಣಿಸ್ತದೆ. ಇನ್ನ ಎಷ್ಟು ನಕ್ಷತ್ರಗಳಿದೆ ಅಂತಂದ್ರೆ, ನಮ್ಮ ನಕ್ಷತ್ರ ಏನ್ರಿ ಒಂದ್ ಚಿಕ್ಕ ಬಟಾಣಿ ತರ ಏನಾಗ್ತಂತೆ ಅಲ್ಲಿ ಕಾಣಿಸ್ತಂತೆ. ಅದರ ನಮ್ಮ ಒಂದು ಸೂರ್ಯ ಬಟಾಣಿ ತರ ಇರ್ತಂತೆ. ಯೋಚನೆ ಮಾಡ್ರಿ ಅಂತೀನಿ. ಹಂಗಾದ್ರೆ ಎಷ್ಟು ಪವರ್ಫುಲ್ ಅಲ್ವಾ ಸೂರ್ಯ. ಈ ಬೇಸಿಗೆಯಲ್ಲಿ ಇವತ್ತು ನಾವು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಏನ್ರಿ ಒಂದ್ ಸ್ವಲ್ಪ ಕಿಲೋಮೀಟರ್ ಸೂರ್ಯನ ಹತ್ರ ಬರೋದಕ್ಕೆ ಸೆಕೆ ನಮ್ಗೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ಗ್ರಹದಲ್ಲಿ ಏನ್ರಿ ಈ ಬ್ರಹ್ಮಾಂಡದಲ್ಲಿ ತಲೆ ಎತ್ತಿ ನೋಡಿದ್ರೆ ಈ ತರ ನಕ್ಷತ್ರಗಳು ಏನಾಗಿರುತ್ತೆ, ಕೋಟಿ ಕೋಟಿ ಇದೆ. ಸೈಂಟಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಸ್ಪೇಸ್ ಇಸ್ ಇನ್ಫಿನೈಟ್ ಅಂತ ಹೇಳ್ತಾರೆ. ಸ್ಪೇಸ್ ಎಣ್ಸೋದಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಎಣ್ಸೋದಿಕ್ಕೆ ಆಗಲ್ಲ, ಯಾಕೋ ಸ್ವಲ್ಪ ಥಿಂಕ್ ಮಾಡಿದ್ರೆ ಯಾಕೆ ಎಣ್ಸೋದಿಕ್ಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ಇವಾಗ ರಾತ್ರಿ ಕತ್ಲಾಯ್ತು, ನಾವು ರೂಮಲ್ಲಿ ಒಂದು ಲೈಟ್ ಆನ್ ಮಾಡ್ತೀವಿ. ಲೈಟ್ ಆನ್ ಮಾಡಿದ ತಕ್ಷಣ ಎಲ್ಲಾ ಕಡೆ ಏನ್ರಿ ಬೆಳಕು ನಮ್ಗೆ ಏನಾಗ್ತಾರೆ ಬರ್ತದೆ. ಒಂದ್ ಲೈಟ್ ಆನ್ ಮಾಡಿದ್ರೆ ಇಷ್ಟು ಬೆಳಕು ಬರ್ತಾರೆ. ಆಗಿರ್ಬೇಕಾದ್ರೆ ಒಂದು ಸೂರ್ಯ ಆನ್ ಮಾಡಿದ್ರೆ ಬೆಳಿಗ್ಗೆ ಎಲ್ಲಾ ಕಡೆ ಲೈಟ್ ಆಫ್ ಮಾಡ್ಬಿಡ್ತೀರಿ. ಒಂದೇ ಒಂದು ಸೂರ್ಯ ಸಾಕು ಇಡೀ ಭೂಮಿಗೆ ಬೆಳಕು ಕೊಡೋದಕ್ಕೆ. ಆಗಿರ್ಬೇಕಾದ್ರೆ ಈ ಒಂದು ಯೂನಿವರ್ಸ್ ಅಲ್ಲಿ ಇಷ್ಟೊಂದು ಸೂರ್ಯಗಳಿದೆಯಲ್ಲ, ಅದನ್ನ ಯಾಕೆ ಬೆಳಕಿಲ್ಲ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಯಾಕಪ್ಪ ಬೆಳಕಿಲ್ಲ ಅಂತಂದ್ರೆ, ಸೂರ್ಯನ ಬೆಳಕು ಅಲ್ಲಿ ಯಾವ್ದಾರೋ ಒಂದು ಅಂತ್ಯದಲ್ಲಿ ಹೋಗಿ ಬಿದ್ದಿ ರಿಫ್ಲೆಕ್ಟ್ ಆಗೋದಿಕ್ಕೆ ಎಂಡೇ ಇಲ್ಲ. ದೇರ್ ಇಸ್ ನೋ ಎಂಡ್. ಸ್ಪೇಸ್ ಅಲ್ಲಿ ಎಂಡ್ ಇದ್ರೆ ಹೋಗ್ಬಿಟ್ಟು ಸೂರ್ಯನ ಬೆಳಕು ಅಲ್ಲಿ ಬಿದ್ದಿ ಅಲ್ಲಿಂದ ಏನಾಗ್ತದೆ, ರಿಫ್ಲೆಕ್ಟ್ ಆಗ್ತಾರೆ, ಪ್ರತಿಬಿಂಬಿಸ್ತದೆ. ಆದ್ರೆ ಏನಿಲ್ಲಂತೆ ಅಲ್ಲಿ ರಿಫ್ಲೆಕ್ಷನ್ ಆಗೋದಿಕ್ಕೆ ಏನಿಲ್ಲ, ಸೂರ್ಯನ ಬೆಳಕು ಬೀಳೋದಿಕ್ಕೆ ಎಂಡೇ ಇಲ್ಲ. ಅದಕ್ಕೆ ಸೈಂಟಿಸ್ಟ್ ಹೇಳ್ಬಿಟ್ಟು ಸ್ಪೇಸ್ ಇಸ್ ಇನ್ಫಿನೈಟ್.
ಅದರ ಇಷ್ಟೊಂದು ನಕ್ಷತ್ರ ಇತ್ತಲ್ಲಪ್ಪ, ಕೋಟ್ಯಾನಿ ಕೋಟಿ ನಕ್ಷತ್ರಗಳಿದೆ. ಅದರ ಆಕ್ಚುಲಿ ಒಂದೊಂದು ಸೂರ್ಯ ರೀ. ನಮಗೆ ಕಣ್ಣಿಗೆ ಕಾಣಿಸಕ್ಕೆ ಹೆಂಗ್ ಕಾಣಿಸ್ತದೆ ನೋಡಿ ಅಂತೀನಿ ನೋಡಿ. ಮಿಲ್ಕಿ ವೇ ಗ್ಯಾಲಕ್ಸಿ ಇದರಲ್ಲಿ ಎಲ್ಲೋ ಒಂದ್ ಕಡೆ ಸೂರ್ಯ ಇದೆ, ಅದ್ರಲ್ಲಿ ಕಣ್ಣಿಗೆ ಕಾಣಿಸಲ್ಲ ಭೂಮಿ. ಅದರ ಎಲ್ಲೋ ಒಂದ್ ಕಡೆ ಮೂಲೆ ನಾವೇನಾಗಿದ್ದೀರಿ ಇವತ್ತು ಕೂತ್ಕೊಂಡಿದ್ರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ಇವೆಲ್ಲವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆಯಿಂದ ದೇವರಿದ್ದಾರಂತೆ. ಇಲ್ಲಿ ಏಷ್ಯಾ 43:13 ಓದ್ತೀರಾ ಯಾರಾದ್ರು? ಏಷ್ಯಾ 43:13. ಹೌದು, ಇಂದಿನಿಂದ ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರೂ ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ನೋಡ್ರ, ನಾನೇ ಪರಮಾತ್ಮನು, ನನ್ನ ಕೈಯಿಂದ ಬಿಡಿಸೋದಕ್ಕೆ ಯಾಕೂ ಸಾಧ್ಯ ಇಲ್ಲ. ಇನ್ನೊಂದು ವಾಕ್ಯ ಓದಿ ಬರ್ತಾರೆ, ಏಷ್ಯಾ 40ನೇ ಅಧ್ಯಾಯ 15 ಮತ್ತೆ 17 ಬರ್ತಾರೆ. ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದ ಎದುರುವ ತುಂತೂರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ಈಗೋ ದ್ವೀಪಗಳನ್ನು ಅಣುರೇಣುವಿನಂತೆ ಎತ್ತುತ್ತಾನೆ. ನೋಡ್ರ, ದ್ವೀಪಗಳು, ಹೋಮಕ್ಕೆ ರಾಜ್ಯಗಳು, ಲಬೋನಿನ ಪಶುಗಳು ಸಾಲವು. ಒಂದ್ ನಿಮಿಷ ಅಷ್ಟೇ. ರಾಜ್ಯಗಳು ಹೆಂಗಿದೆ ಅಂತಂದ್ರೆ ಏನ್ರಿ, ಆ ತುಂತುರು ತರ ಇದೆ. ಅದರ ಏನ್ರಿ, ಒಂದು ಬಕೆಟ್ ಅಲ್ಲಿರೋಂಥ ಒಂದು ಡ್ರಾಪ್ ಆಫ್ ವಾಟರ್ ತರ ಇದೆ ಅಂತ ಹೇಳ್ತಾರೆ. ಏನು ಇದು ದೊಡ್ಡ ರಾಜ್ಯಗಳು, ದ್ವೀಪಗಳು. ಅದರ ಅಂದ್ರೆ ಮನುಷ್ಯ ಹೆಂಗಿದಾನೆ? 17ನೇ ವಾಕ್ಯ ಓದಿಷ್ಟ. ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ, ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ನೋಡ್ರ, ಏನಂತ ಬಿಟ್ರು? ಎಣಿಕೆಯಲ್ಲಿ ಏನ್ರಿ ಅಂತೆ? ಶುದ್ಧ ಶೂನ್ಯ, ಏನು ಇಲ್ಲದಂತಿದೆ. ಏನ್ರಿ, ಇಷ್ಟೊಂದು ದೊಡ್ಡದಾಗಿ ಸೃಷ್ಟಿ ಮಾಡಿದಂತ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ದೇವ್ರನ್ನ ಹೇಳ್ತಾರಂತೆ. ಮನುಷ್ಯನ ಕಂಪೇರ್ ಮಾಡ್ತಾವಾಗ ಏನೂ ಇಲ್ಲ ರೀ. ಇಷ್ಟೊಂದನ್ನ ದೇವ್ರೇನ್ ಮಾಡಿದ್ರೆ ಯಾರಿಗೆ ಸೃಷ್ಟಿ ಮಾಡಿರೋದ? ಮನುಷ್ಯನ್ಗಾಗೇನೆ ಕಂಪೇರ್ ಮಾಡಿದ್ರೆ ಇವೆಲ್ಲ ಸೃಷ್ಟಿ ಮಾಡೋ ಸೃಷ್ಟಿಕರ್ತ ನೀವೆಲ್ಲ ಬಿಟ್ಬಿಟ್ಟು ಮನುಷ್ಯನ್ನ ಕಾಪಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ರೀ. ಅದಕ್ಕೆ ಹೇಳ್ತಾರೆ, ಏನೂ ಇಲ್ಲದವನಾಗಿದ್ದಾನೆ, ಕಾಪಿಲೆಯಿಂದ ಉದ್ರಂತ ತುಂತುರು ತರ ಇದ್ದಾನೆ. ದ್ವೀಪಗಳು ಹೆಂಗಿದೆ ಅಂತೆ? ಶೂನ್ಯವಾಗಿದೆ. ನೆಕ್ಸ್ಟ್ ಇಷ್ಟ ಮುಂದಕ್ಕೆ ಓದಿ. ಆಮೇಲೆ ಹೀಗಿರಲು ದೇವರು ಯಾರಿಗೆ ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? 17ನೇ ವಾಕ್ಯ. ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ, ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ನೋಡಿದ್ರ, ಸಕಲ ಜನಾಂಗದವು ಹೆಂಗಿದೆ ಅಂತೆ? ಏನು ಇಲ್ಲದಂತಿದೆ, ಶುದ್ಧ ಶೂನ್ಯವೇ. ಇದೇ ಇಂಗ್ಲಿಷಲ್ಲಿ ಓದಿದ್ರೆ ಎವ್ರಿಥಿಂಗ್ ಇಸ್ ನಥಿಂಗ್, ಲೆಸ್ ದ್ಯಾನ್ ನಥಿಂಗ್ ಅಂತ ಬರ್ತಾರೆ. ಅದರ ಶೂನ್ಯ ಅಂದ್ರೆ ಏನಪ್ಪಾ ಅಂತ ನೋಡ್ತೀನಿ ಅಂತಂದ್ರೆ ಝೀರೋ. ಅದರ ಮ್ಯಾಥಮೆಟಿಕಲ್ಸ್ ನೋಡಿದ್ರೆ ಶೂನ್ಯ ಅಂತಾನೆ ಏನ್ರಿ? ಝೀರೋ. ಅದರ ಶುದ್ಧ ಶೂನ್ಯ ಅಂತಂದ್ರೆ ಲೆಸ್ ದ್ಯಾನ್ ಝೀರೋ. ಮ್ಯಾಥಮೆಟಿಕ್ಸ್ ನಲ್ಲಿ ಝೀರೋಕ್ಕಿಂತ ಕಮ್ಮಿ ಏನಾರ ವ್ಯಾಲ್ಯೂ ಇದೆಯಾ? ಇದೆ, ಮೈನಸ್ ವ್ಯಾಲ್ಯೂ. ಗ್ರಾಫಲ್ಲಿ ಓದಿದ್ರಲ್ಲ, -1 -2 ಮೈನಸ್. ಇರೋಕ್ಕಿಂತ ಸಣ್ಣದು ಯಾವ್ದಿಲ್ಲ. ಮನುಷ್ಯ ದೇವರ ದೃಷ್ಟಿಯಲ್ಲಿ ಹೆಂಗಪ್ಪ ಇದ್ದಾನೆ ಅಂತಂದ್ರೆ ಮೈನಸ್ ವ್ಯಾಲ್ಯೂ ಅಂತೀನಿ. ಏನು ಇಲ್ವಂತಾರೆ ದೇವ್ರ ಸೃಷ್ಟಿಗಳು ಕಂಪೇರ್ ಮಾಡಿದಾಗ. ಅದಕ್ಕೆ ದಾವಿದ ಇದೆಲ್ಲ ಚೆನ್ನಾಗಿ ಗೊತ್ತಿಟ್ಕೊಂಡು ಏನ್ ಮಾತಾಡ್ತಾನೆ, ದೇವ್ರೇ ನೀನು ಸೃಷ್ಟಿಸಿರುವಂತ ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾರೆ ಏನ್ರಿ, ನಾನು ಆಲೋಚಿಸ್ಬೇಕಾರೆ ಮನುಷ್ಯ ಎಷ್ಟು ಮಾತಾಡ್ತವನು, ನೀನ್ ಯಾಕೆ ಆತನ ಲೆಕ್ಕಿಸ್ಬೇಕು ಅಂತ ಹೇಳಿ ಮಾಡ್ತಾರೆ. ಕೀರ್ತನೆ ಹೇಳ್ತಾರೆ, ಓದಿಂತೀನಿ. ಕೀರ್ತನೆ 8ನೇ ಅಧ್ಯಾಯ 3 ಮತ್ತು 4. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮನುಷ್ಯನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಇಡಬೇಕು? ಯಾಕೆ ಲಕ್ಷ್ಯ ಇಡಬೇಕು? ಯಾಕೆ ಮನುಷ್ಯನ್ ಕನ್ಸಿಡರ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು? ಬೇಕೇ ಆಗಿಲ್ವಲ್ಲ. ಆದ್ರೆ ದೇವ್ರೇನ್ ಮಾಡೋದು, ಎಲ್ಲವನ್ನು ಬಿಟ್ಟು ಮನುಷ್ಯನಿಗಾಗಿ ತನ್ನ ಮಗನ್ನೇ ಏನ್ ಮಾಡೋದು, ದಾರಿಯಾಗಿ ಇಟ್ಟಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವ್ರ ಆಕಾಶ ನಿಂಗೆ ಹೊರಟು ಬಿಡ್ತಾರಂತೆ ತನ್ನ ಕೈನಲ್ಲಿ. ಓದಿ ಏಷ್ಯಾ 48:13. ಏಷ್ಯಾ 48:13.
ನನ್ನ ಕೈ ಭೂಮಿಗೆ ಅಸ್ತಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ನೋಡ್ರ, ಭೂಮಿಗೆ ಅಸ್ಥಿವಾರ ಆಯ್ತು, ಅದರ ಹರಡು ಬಿಡಿದಾರಂತೆ ದೇವ್ರ ಆಕಾಶವನ್ನು. ಹೇಳಿದ ತಕ್ಷಣ ನಿಂತ್ಕೊಂಡ್ಬಿಡ್ತಾರಂತಾರೆ. ಕರ್ತನಲ್ಲಿ ಪ್ರೀತಿ ಅನಿಸ್ಕೊಳ್ಳೆ, ಇವೆಲ್ಲಾನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ಯಾರಪ್ಪ ಇದ್ದಾರೆ? ದೇವ್ರು ಇದ್ದಾರಂತೆ. ಅದರ ಓದಿ ಕೀರ್ತನೆ 90:2. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಬೆಟ್ಟ ಗುಡ್ಡಗಳು ಎಲ್ಲವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ಇದರೊಬ್ಬರು ದೇವರು. ದಟ್ ಈಸ್ ಇಮ್ಮಾರ್ಟಲ್ ಗಾಡ್. ಇರುವಾತನೇ ಇರುವನು, ಅದಿನೇ ಇಲ್ಲ ಅಂತಂದ್ರೆ ಇಂಥ ಒಂದು ಶ್ರೇಷ್ಠವಾಗಿರೋ ಉನ್ನತವಾಗಿರೋಂಥ ದೇವರು ಎಲ್ಲಿ ವಾಸ ಮಾಡ್ತಾರೆ ಗೊತ್ತಾ? ಪರಲೋಕದಲ್ಲರೆ ಮನುಷ್ಯರ ನಡುವೆ ಜಜ್ಜೋಗಿರೋ ಕುಗ್ಗೋಗಿರೋ ಮನುಷ್ಯನ ಹೃದಯದಲ್ಲಿ ದೇವರು ವಾಸ ಮಾಡ್ತಾರೆ. ಯೆಶಾಯ 57:15. ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜಿಸುವನಾಗಿದ್ದೇನೆ. ನೋಡ್ರ, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸ ಇರೋಂತ ದೇವರು. ಅದರ ಏನ್ ಹೇಳ್ತಾರ ಅವರು? ಆ ಒಂದು ಉನ್ನತವಾಗಿರಂತ ಪರಿಶುದ್ಧ ಒಂದು ಸ್ಥಾನದಲ್ಲಿ ಬಿಟ್ರೆ ನೆಕ್ಸ್ಟ್ ದೇವ್ರು ಎಲ್ಲಪ್ಪ ವಾಸ ಮಾಡ್ತಂದ್ರೆ ಭೂಮಿಯಲ್ಲಿ ಮನುಷ್ಯರ ಹೃದಯದಲ್ಲಿ, ಪಾಪಿಗಳ ನಡುವೆ ಜಜ್ಜೋಗಿರೋ ಕುಗ್ಗೋಗಿರೋ ಹೃದಯದಲ್ಲಿ ಯಾರಪ್ಪ ವಾಸ ಮಾಡ್ತಾರಂದ್ರೆ ದೇವ್ರು ವಾಸ ಮಾಡ್ತಾರೆ. ಯೋಚನೆ ಮಾಡಿರ್ತೀನಿ ಕರ್ತನಲ್ಲಿ ಪ್ರೀತಿ ಅನ್ನೋದು. ಅದಕ್ಕೆ ಹೇಳೋದು ದೇವ್ರ ಮೈಂಡ್ ಹೆಂಗೆ ಅಂದ್ರೆ ಗಾಢವಾದ್ರಿ. ಯೋಬ್ ಹೇಳ್ತಾನೆ, ಈ ದೇವ್ರಿಗೆ ಹೇಳ್ಕೊಟ್ಟವ್ರು ಯಾರಪ್ಪ? ಅವ್ರ ಬುದ್ಧಿ ಗ್ರಹಿಕೆಲ್ಲ ಏನು ಮೀರಿಕೆ ಏನಂತೆ ಇದೆ ಅಂತೆ. ಯೋಬ 36:26. ಯೋಬ್ 36:26. ಆಹಾ, ದೇವರು ಮೌನತನಾಗಿದ್ದಾನೆ, ನಾವು ಆತನನ್ನು ಅರಿಯಲಾರೆವು, ಆತನ ವರ್ಷಗಳು ಅಸಂಖ್ಯಾತವಾಗಿವೆ. ನೋಡ್ರ, ಅಂದ್ರೆ ಅದನ್ನ ಎಣಿಸೋದಕ್ಕೆ ಆಗಲ್ಲ, ದೇವ್ರನ್ನ ಮೆಜರ್ ಮಾಡಕ್ ಆಗಲ್ಲ. ಆತನ ವರ್ಷಗಳು ಏನಾಗಿದಂತೆ? ಅಸಂಖ್ಯವಾಗಿದೆ. ಅದಕ್ಕೆ ನೋಡ್ಬೇಕಾದ್ರೆ ಅವ್ರಿಗೆ ಆರಂಭನೇ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೋಲೋಲ್ಲೇ. ಅದಕ್ಕೆ ಸೊಲೊಮೋನು ಆಲಯ ಕಟ್ಬೇಕ ಪ್ರಾರ್ಥನೆ ಮಾಡ್ತಾರೆ. ಏನಪ್ಪ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ದೇವ್ರೇ ಏನ್ರಿ, ಆಕಾಶವು ಉನ್ನತ ಆಕಾಶಕ್ಕಿಂತ ಆಕಾಶವು ನಿನ್ನ ಏನ್ರಿ ಹಿಡಿಯಲಾರವು. ಈವನ್ ದ ಹೆವೆನ್ಸ್ ಆಫ್ ಹೆವೆನ್ ಕೆನಾಟ್ ಕಂಟೈನ್ ದಿ. ನಾನು ಈ ಆಲಯ ಕಟ್ಟಿಯೋದು ಏನು ದೇವ್ರೆ? ಚಿನ್ನ ರತ್ನಗಳಿಂದ ವಜ್ರಗಳಿಂದ ಕಟ್ಟಿದಂತ ಆಲಯ, ವೈಭವವಾಗಿರೋ ಗ್ರ್ಯಾಂಡ್ ಆಗಿರೋ ಆಲಯ ಅಂದ್ಬಿಟ್ರು ಈ ಆಲಯದಲ್ಲಿ ಏನು ಇದೆ ದೇವ್ರೆ? ಅಂಥ ಉನ್ನತವಾಗಿರೋ ದೇವರು ಮನುಷ್ಯನ ನಡುವೆ ಏನ್ ಮಾಡ್ತಾನೆ? ಬಂದಿ ವಾಸ ಮಾಡ್ತಾರೆ ಅಂತ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ ಏನ್ರಿ, ಈ ತರ ಒಂದು ದೇವರು ಯಾರೂ ಇಲ್ಲ. ಇವರೇ ಫಸ್ಟ್, ಇವರೇ ಲಾಸ್ಟ್. ಐಸಾಯ 44:6. ಹೋದ್ರಿ. ಇಸ್ರಾಯೇಲರ ಅರಸನು ವಿಮೋಚಕನು ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗೆನ್ನುತ್ತಾನೆ, ನಾನೇ ಆದಿ ಅಂತ್ಯವೂ ನಾನೇ, ನನ್ನ ಹೊರತು ಯಾವ ದೇವರೂ ಇಲ್ಲ. ನಾನೇ ಆದಿ ನಾನೇ ಅಂತ್ಯ, ಇವರೇ ನಾನೇ ಅಂತ್ಯ. ಅಂದ್ರೆ ಏನ್ರಿ ಅರ್ಥ? ಈ ತರ ದೇವ್ರು ಇನ್ಯಾರು ಇಲ್ಲ. ಇವರೇ ಫಸ್ಟ್, ಇವರೇ ಲಾಸ್ಟ್. ಇದ್ರ ಮೇಲೆ ಈ ತರ ಒಂದು ದೇವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯಾರ ಇದರ ಅಂತ ದೇವ್ರು ಏನ್ ಮಾಡ್ತಾರೆ? ಒಂದು ಕ್ವಶನ್ ಹಾಕ್ತಾರೆ. 8ನೇ ವಾಕ್ಯ ಓದಿಷ್ಟು ಅದಲ್ಲೇ. ಭವಿಷ್ಯತ್ತುಗಳನ್ನು ಎತ್ತಬೇಡಿರಿ, ಅಂಜದಿರಿ, ನಾನು ಹೇಳಿ ಪ್ರಕಟಿಸಿಕೊಂಡೆನಷ್ಟೇ. ಯಾರು ಓದಿ ದಯವಿಟ್ಟು ಕ್ಲಿಯರ್ ಆಗಿ. ಸಿಸ್ಟರ್ ನೆಟ್ವರ್ಕ್ ಇದೆ ಬಾಬಾ. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ, ಇನ್ನು ಯಾವ ಶರಣನೂ ಇಲ್ಲ, ಯಾರು ನನಗೆ ಗೊತ್ತಿಲ್ಲ. ನೋಡ್ರ, ಇನ್ಯಾರ ಇದ್ದಾರಾ ಅಂತ ದೇವ್ರ ಏನ್ ಮಾಡ್ತಾರೆ? ಕ್ವಶನ್ ಮಾಡ್ತಾರೆ. ಇನ್ಯಾರು ನನಗಂತೂ ಗೊತ್ತಿಲ್ಲಪ್ಪ, ಯಾರು ಇದ್ರೆ ಹೇಳ್ರಿ ಏನ್ ಮಾಡ್ತಾರೆ? ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ,
ಏನ್ರಿ ಹ ಇವ್ರಿಗೆ ಇರಂತ ಮಹಿಮೆನ ದೇವ್ರು ಯಾರಿಗೂ ಏನ್ ಮಾಡೋದಿಲ್ಲ, ಅವರು ಕೊಡೋದಿಲ್ಲ ಅಲ್ವರ. ಅದಕ್ಕೆ ಮತ್ತೊಬ್ರಿಗೆ ಈ ತರ ಮಹಿಮೆನ ದೇವರು ಕೊಡೋದಿಲ್ಲ. ಇಲ್ಲಿ ಏಷ್ಯಾ 45:5 ಮತ್ತೆ 6 ಓದಿ. ನಾನೇ ಯೆಹೋವ, ಇನ್ನು ಯಾವನೂ ಅಲ್ಲ, ನನ್ನ ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಮೂಡಲಿನಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ ನನ್ನ ವಿನಃ ಯಾರೂ ಇಲ್ಲ, ನಾನೇ ಯೆಹೋವನು. ನೋಡ್ರ, ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಏಷ್ಯಾ ಇಲ್ಲ. 42:8 ಸಿಸ್ಟರ್. ನಾನೇ ಯೆಹೋವನು, ಇದೇ ನನ್ನ ನಾಮವು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ನೋಡ್ರ, ನನ್ನ ಮಹಿಮೆನ ದೇವ್ರು ಬೇರೆ ಕೊಡೋದೇ ಇಲ್ವ ಅಂತಾರೆ. ಆದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ತರ ದೇವ್ರು ಇವರೇ ಫಸ್ಟ್, ಇವರೇ ಲಾಸ್ಟ್ ಅಲ್ವರ. ಅದಕ್ಕೆ ಈ ದೇವ್ರನ್ನ ನಾವು ಯಾರಿಗೆ ಹೋಲ್ಸಕ್ ಸಾಧ್ಯ? ಯಾರನ್ನ ಹೋಲ್ಸಕ್ ಸಾಧ್ಯನಾ? ಕಂಪೇರ್ ಮಾಡಕ್ ಸಾಧ್ಯನಾ? ಕಂಪೇರ್ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಏಷ್ಯಾ 40:18 ವಾಕ್ಯ ಅಷ್ಟೇ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ನೋಡ್ರ, ವಿಗ್ರಹ ವಿಗ್ರಹ ಹೋಲ್ಸಕಾಯ್ತದ? ಬೇರೆ ಯಾವ್ದಕ್ಕೆ ಹೋಲ್ಸಕಾಯ್ತದ? ಕಂಪೇರ್ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಅದರ 43:10 ಸ್ಟಾರ್. ಏಷ್ಯಾ 43:10. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರೂ ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಇವರೇ ಫಸ್ಟ್, ಇವರೇ ಲಾಸ್ಟ್. ಅದಕ್ಕೆ ರೋಮಪುರದಲ್ಲಿ ಅಪೊಸ್ತಲ ಪೌಲು ದೇವ್ರ ಬಗ್ಗೆ ತಿಳ್ಕೊಂಡು ಹೇಳ್ತಾರೆ, ಏನಪ್ಪಾ ದೇವ್ರಿಗೆ ಇಷ್ಟೊಂದು ಎಂತ ಸೂಪರ್ ಆಗಿರೋಂಥ ದೇವ್ರಿಗೆ ಯಾರು ಆಲೋಚನೆ ಕೊಡಕ್ ಸಾಧ್ಯ? ಯಾರು ಗೈಡ್ ಮಾಡಕ್ ಸಾಧ್ಯ? ಅವ್ರ ಬುದ್ಧಿನ ಮೀರಿ ಯಾರು ಮಾಡಕ್ ಏನ್ ಸಾಧ್ಯನಾ? ಅಥವಾ ಅವ್ರಿಗೆ ಜ್ಞಾನನ ಬೋಧಿಸ್ತವನ್ ಯಾರು ಏನ್ ಮಾಡ್ತಾರೆ? ಅಪೊಸ್ತಲ ಪೌಲು ಹೇಳ್ತಾರೆ ನೋಡ್ತೀನಿ. ಅಂದ್ರ ಇಷ್ಟೊಂದು ಸೂಪರ್ ಆಗಿರೋಂಥ ಒಂದು ಮೈಂಡ್ ಆಗಿರೋಂಥ ದೇವ್ರು ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದೀನಲ್ಲ. ಅದರ ಅವರಲ್ಲೇ ಇವೆಲ್ಲ ಐತೆ. ಅದೇ ದೇವ್ರು ಅಂತ ಪದದ ಅರ್ಥ. ಸೆಲ್ಫ್ ಎಕ್ಸಿಸ್ಟಿಂಗ್ ಒನ್. ಅವ್ರು ಯಾರ ಮೇಲೆ ಡಿಪೆಂಡ್ ಆಗಂತ ಅವಶ್ಯಕತೆನೇ ಇಲ್ಲ. ಓದಿ ರೋಮಪುರದಲ್ಲಿ 11ನೇ ಅಧ್ಯಾಯ 33-36 ಸ್ಟಾರ್. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳ್ಕೊಂಡವನಾರು? ಆತನಿಗೆ ಆಲೋಚನಾ ಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ. ಆತನಿಗೆ ಸದಾ ಕಾಲವು ಸ್ತೋತ್ರ. ಆಮೇನ್. ನೋಡ್ರ ಏನ್ರಿ, ಯಾರಪ್ಪ ದೇವ್ರಿಗೆ ಹೇಳ್ಕೊಟ್ಟಿದ್ದು ಅವ್ರಿಗೆ ತಿರ್ಗಾ ರಿಕಂಬಸ್ ಮಾಡಕ್ ಸಾಧ್ಯ? ಅವರಲ್ಲೇ ಐತರಿ. ದಿಸ್ ಈಸ್ ಗಾಡ್. ಇದಕ್ಕೆ ದೇವ್ರು ಅಂತ ಪದ ಯೂಸ್ ಮಾಡೋದು ಅದಲ್ಲ. ಅದಕ್ಕೆ ಸದನ ನೆನೆಸ್ಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿ ಅಂತ ಪರಮೋನ್ನತನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇವರ ಏಕೈಕ ಮಗನೇ ಪ್ರಥಮ ಸೃಷ್ಟಿನೇ ಯಾರಪ್ಪ ಅಂತ ನೋಡ್ತಂದ್ರೆ ಯೇಸು ಕ್ರಿಸ್ತನು, ದೇವರ ವಾಕ್ಯ ಅಂತೇನ್ರಿ ಇವ್ರಿಗೆ ಹೆಸರು. ಜ್ಞಾನೋಕ್ತಿ 8ನೇ ಅಧ್ಯಾಯ 30-31 ಓದಿ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ, ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ, ಆತನು ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ, ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದಾನೆ. ನೋಡ್ರ ಏನ್ರಿ, ನಾನು ಆತನೊಂದಿಗೆ ಶಿಲ್ಪಿಯಾಗಿ ಇದ್ಕೊಂಡು ಅಲ್ವರ. ಬ್ರದರ್, ವಾಯ್ಸ್ ಬಹಳ ಸ್ಲೋ ಬರ್ತಾ ಇದೆ ಬ್ರದರ್. ಹೌದ್ರಾ? ಸರಿ, ಚೆಕ್ ಮಾಡ್ತೀನಿ. ಇವಾಗ ಕ್ಲಿಯರ್ ಇದೆಯಾ? ಹಾ ಬ್ರದರ್. ಓಕೆ. ಬಗ್ಗೆ ನೋಡ್ಬೇಕ್ರೆ ದೇವ್ರ ಜೊತೆಗೆ ಏನಂತೆ ಶಿಲ್ಪಿಯಾಗಿ ಇದ್ಕೊಂಡು ಅಂದ್ರೆ ದೇವ್ರು ಏನಂತಾರೆ ಅವ್ರ ಜೊತೆಗೆ ಅವನ ಬೆಳೆಸಿರಂತೆ ಸೃಷ್ಟಿ ಮಾಡಿ. ಏನ್ರಿ, ದೇವರು ಪ್ರಥಮ ಸೃಷ್ಟಿಯಾಗಿದ್ದಿ ಅವ್ರ ಜೊತೆಗೆ ಏನ್ ಮಾಡೋರಂತ ಇವ್ರು ಬೆಳೆದವ್ರೆ ಅಂತ ನೋಡ್ತೀವಿ. ಅಂದ್ರ ಅದಕ್ಕೆ ಈ ಭೂಮಿನ ಅವ್ರು ಏನ್ ಹೇಳ್ತಾ ಹೋದ್ರೆ ವಾಕ್ಯದಲ್ಲಿ, ಮನುಷ್ಯ ಸಂತಾನದೊಳಗೆ ತನ್ನ ಸಂತೋಷ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಯಾವ್ದು ನೋಡಿದ್ರೆ ಸಂತೋಷ ಅಂದ್ರೆ ಭೂಮಿ ಮನುಷ್ಯ ನೋಡಿದ್ರೆ ಸಂತೋಷ. ಅದಕ್ಕೆ ಭೂಮಿ ಹೆಂಗೊತ್ತ ಸೃಷ್ಟಿ ಮಾಡೋರೆ ನೋಡಿ. ಓದೋಣ ಭೂಮಿ ಬಗ್ಗೆ.
ಏಷ್ಯಾ 45:18 ಅಷ್ಟೇ. ಏಷ್ಯಾ 45:18 ಓದಿ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ನೋಡ್ರ, ಯಾರಿಗಂತ ರೂಪಿಸಿರೋದು? ಜನ ನಿವಾಸಕ್ಕಾಗಿ. ಅದಕ್ಕೆ ನೋಡಿ ಭೂಮಿನ ಹೆಂಗ್ ಇಟ್ಟವ್ರು ಅಂತಂದ್ರೆ, ಅಲ್ಲಿ ಮರ್ಕ್ಯುರಿ ಹತ್ರ ಇಟ್ಟಿಲ್ಲ. ಮರ್ಕ್ಯುರಿ ಹತ್ರ ಇಟ್ಟಿದ್ರೆ ಭೂಮಿ ಅಂತ ಮನುಷ್ಯ ಬರ್ದಾಟ ಆಗ್ಬಿಟ್ಟಿರೋರು. ಸರಿ ಬೇಡಪ್ಪ, ತುಂಬಾ ಹಿಂದಕ್ಕೆ ಹೋಗ್ಬಿಡ್ಲಿ, ಸೂರ್ಯನ ತುಂಬಾ ದೂರ ಇರ್ಲಿ ಅಂದ್ಬಿಟ್ಟು ಪ್ಲೂಟೋ ಹತ್ರ ಇಟ್ಟಿಲ್ಲ. ಪ್ಲೂಟೋ ಅಲ್ಲಿ ಏನ್ ಗೊತ್ತಾ, ಎಷ್ಟೋ ವರ್ಷ ಚಳಿ ಅಂತೆ, ಆಮೇಲೆ ಎಷ್ಟೋ ವರ್ಷ ಏನ್ರಿ ಬಿಸ್ಲಂತೆ. ನಮ್ಮನ್ನೇನ ತೊಗೊಂಡಲ್ಲಿ ಇಟ್ಬಿಟ್ಟಿದ್ರೆ ನಾವೇನಾಗ್ಬಿಟ್ಟಿದ್ರೆ ಅದರ ಒಬ್ರು ಹುಟ್ಟಿದ್ರೆ ಬರೀ ಚಳಿಗಾಲದಲ್ಲಿ ಹುಟ್ಟಿರೋರು ಹಂಗೆ ಸತ್ತೋಗ್ಬಿಟ್ಟಿರೋರು. ಇನ್ ಕೆಲವು ಜನ ಬೇಸಿಗೆಗಾಲದಲ್ಲಿ ಹುಟ್ಟಿ ಬೇಸಿಗೆಲ್ಲ ಸತ್ತೋಗಿರೋರು. ಅದು ಭೂಮಿ ಹಿಂಗಿಟ್ಟಿರಂತೆ ಕರೆಕ್ಟಾಗಿ. ಏನ್ರಿ ಒಂದು ವರ್ಷಕ್ಕೆ 4 ಸೀಸನ್ ಬರ್ಬೇಕು. ಆತ ಕರೆಕ್ಟಾಗಿ ಏನ್ ಮಾಡೋದು, ದೇವ್ರನ್ನ ಭೂಮಿನ ಸರಿಯಾದ ಸ್ಥಳದಲ್ಲಿ ಇಟ್ಟಾರೆ. ಆಮೇಲೆ ನೋಡಿ, ಈ ಭೂಮಿ ಏನ್ರಿ ಸೂರ್ಯನ ಸುತ್ತಲೂ ಸುತ್ತಾರಲ್ಲ, ಈ ಸುತ್ತೋದಿಕ್ಕೆ ಎಷ್ಟು ದಿನ ತಗೊಂತಾರಂದ್ರೆ 1 ವರ್ಷ ಟೈಮ್. 4 ಸೀಸನ್ ಬರ್ತಾವ ನೋಡಿ. ಆದ್ರೆ ಭೂಮಿ ತನ್ನ ಆಕ್ಸಿಸ್ ಮೇಲೆ ಸುತ್ತಾರ ಗೊತ್ತಾ, ರೊಟೇಟೋ. ಅದರ ಇದು ಏನಪ್ಪ ಸುತ್ತಾರಲ್ಲ, ರೆವಲ್ಯೂಷನ್ ಆಮೇಲೆ ರೊಟೇಷನ್. ಈ ರೊಟೇಷನ್ ಆಗ್ತಾರೆ ಗೊತ್ತಾ ಭೂಮಿ, ಇದು ಎಷ್ಟು ಸ್ಪೀಡಲ್ಲಿ ರೊಟೇಷನ್ ಆಗ್ತಾರೆ ಗೊತ್ತಾ? ಯಾರಿಗೆ ಗೊತ್ತಿದ್ಯಾ? ನೋಡಿ, ಇದು 18 ಮೈಲ್ಸ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಹೋಗ್ತಂತೆ. ಏನು, 1 ಸೆಕೆಂಡ್ಗೆ 18 ಮೈಲ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಭೂಮಿ ತಿರುಗ್ತಂತೆ. ಆ ತಿರುಗದಿಂದಾನೇ ಏನಪ್ಪಾ ಅಂತಂದ್ರೆ 24 ಗಂಟೆಯಲ್ಲಿ ಭೂಮಿ ಒಂದು ರೌಂಡ್ ನೋಡ್ಕೊಂಬತ್ತಂತ ನೋಡ್ರಿ. ಈ ಸ್ಪೀಡಲ್ಲಿ ಯೋಚನೆ ಮಾಡಿ, 18 ಮೈಲ್ ಪರ್ ಸೆಕೆಂಡ್ ಅಂದ್ರೆ 1 ಅವರ್ಗೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಆಗಿ ಗೊತ್ತಾ? ಅಯ್ಯಪ್ಪ, ಮೋರ್ ದೆನ್ 1000 ಕಿಲೋಮೀಟರ್ ಸ್ಪೀಡು ಏನ್ರಿ ಪರ್ ಅವರ್. ಆ ವೇಗದಲ್ಲಿ ನಮ್ಗೇನಾರ ಫೀಲ್ ಆಗ್ತಾರ? ಹೋಗ್ಲಿ, ಆ ವೇಗದಲ್ಲಿ ಭೂಮಿ ತಿರುಗ್ತೈತೆ ನೋಡ್ರಿ ಅಂತ ನಮ್ಗೇನಾರ ಫೀಲ್ ಆಗ್ತಾರ? ಇನ್ನೊಂದು ಜರ್ಕ್ ಹೊಡಿತಾರ? ಬಸ್ಸಲ್ಲಿ ಫಾಸ್ಟ್ ಹೋಗ್ತಾ ಇರ್ಬೇಕಾರೆ ಬಸ್ ಸಡನ್ ಆಗಿ ಬ್ರೇಕ್ ಹಿಡಿದ್ರೆ ನಮ್ಗೆ ಏನಾಗ್ತಾರೆ, ಊ ಅಂತ ಹಿಂಗೆ. ಆದ್ರೆ ಭೂಮಿ ನೋಡಿ ಇಷ್ಟು ಫಾಸ್ಟ್ ಆಗಿ ಹೋಗ್ತೈತೆ. ಯಾವ ತರ ಒಂದು ಜರ್ಕ್ ಆಗಿದೆ ನಮ್ಗೆ? ಏನೋ ಒಂದು ಫೀಲ್ ಆಗಿದ್ಯಾ? ಇಲ್ವೇ ಇಲ್ಲ ರೀ. ಅದಕ್ಕೆ ಭೂಮಿನ ಮನುಷ್ಯನ ನಿವಾಸಕ್ಕಾಗಿ ಏನ್ ಮಾಡೋ ದೇವರು ಸೃಷ್ಟಿ ಮಾಡಿರೋದು. ಆಮೇಲೆ ಇನ್ನೊಂದು ಏನಕ್ಕಪ್ಪ ಇಷ್ಟೊಂದು ಸ್ಪೀಡ್ ಇಟ್ಟವ್ರೆ ಅಂತಂದ್ರೆ, ಇಷ್ಟೊಂದು ಸ್ಪೀಡ್ ಇಟ್ಟಿರೋದಂದ್ರೆ ಭೂಮಿಯ ಸೆಳೆತ ಏನಾಗಿದೆ ಅಂತೆ, ಇದೆ ಅಂತ. ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಭೂಮಿಲಿ ಇರೋದು. ಇಷ್ಟು ಫಾಸ್ಟ್ ಆಗಿ ಹೋಗಿಲ್ಲ ಅಂತಂದ್ರೆ ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರಲ್ವಂತೆ. ಯೋಚನೆ ಮಾಡಿ, ಗ್ರಾವಿಟೇಷನ್ ಫೋರ್ಸ್ ಹೆಂಗಿರ್ತಾರೆ, ಸ್ಪೇಸ್ ಅಲ್ಲಿ ಇದ್ದಂಗಿರ್ತಾರೆ ನೋಡಿ. ನೋಡಿದ್ವಿ ಫೋಟೋ ನೋಡ್ಬೋದು ಅದರ ಏನ್ರಿ, ಏನೋ ಗ್ರಾವಿಟೇಷನ್ ಇಲ್ಲ ಅಂತಾರೆ, ನಾವು ತಿನ್ನೋದಕ್ಕೂ ಏನಾಗಲ್ಲ ಆಗಲ್ಲ. ಆದ್ರೆ ದೇವ್ರು ಏನ್ ಮಾಡಿದ್ರೆ ಎಲ್ಲ ಭೂಮಿಯಲ್ಲಿ ಇರ್ಲಿ ಅಂತಂದ್ಬಿಟ್ಟು ಆ ಗ್ರಾವಿಟೇಷನ್ ಫುಲ್ ಏನ್ ಮಾಡೋದು ದೇವ್ರು ಅದನ್ನ ಕ್ರಿಯೇಟ್ ಮಾಡೋರೆ ಅಲ್ವರ. ಅದು ಮಾತ್ರ ಅಲ್ಲ ನೋಡಿ, ಕರ್ತನಲ್ಲಿ ಪ್ರೀತಿ ಅನ್ನೋ ಸ್ವರಗಳೇ, ಈ ದೇವರು ಈ ಗ್ರಾವಿಟೇಷನ್ ಅಂತಂದ್ಬಿಟ್ಟು ಫೋರ್ಸ್ ಅಂತ ಕೊಟ್ಟಿರೋದ್ರಿಂದಾನೆ ಭೂಮಿಗೆ ವಾತಾವರಣಕ್ಕೆ ಏನಾರ ವಸ್ತುಗಳು ಬಂದು ಬಿದ್ರೆ ಈ ಅರ್ತ್ ಅಟ್ಮಾಸ್ಫಿಯರ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಬಂದಂತ ಬಿಡ್ಬೇಕು. ಆ ತರ ಏನ್ ಮಾಡೋದು ದೇವ್ರು ಮಾಡಿದ್ರೆ. ಅದರ ಆಕಾಶನ ಧೂಮಕೇತು ಏನಾದ್ರು ಬಿದ್ದ ಅಂದ್ರೆ ಭೂಮಿಗೆ ಅಪ್ಪಳಿಸೋದಕ್ಕೆ ಹಂಗೆ ಇರ್ತಾರ? ಇಲ್ಲ, ಭೂಮಿಯ ವಾಯುಮಂಡಲ ಇರೋಂತ ಏನ್ರಿ ಅಲ್ಲಿ ಆ ಹೀಟ್ಗೆ ಏನಾಗ್ಬಿಡ್ತಾರೆ, ಅದರ ಮೆಲ್ಟ್ ಆಗಿ ಎಲ್ಲ ಆವಿ ಆಗ್ಬಿಡ್ತಾರೆ. ದೇವರು ಅಷ್ಟು ಸೇಫ್ ಆಗಿ ಭೂಮಿ ಏನ್ ಮಾಡೋರು. ಆಮೇಲೆ ಏನ್ರಿ ಲೇಯರ್ ಎಷ್ಟು ಕೊಟ್ಟಾರೆ ಅಟ್ಮಾಸ್ಫಿಯರ್ ಅಲ್ಲಿ? ಓಝೋನ್ ಲೇಯರ್ ಅಂತೆ, ಅಲ್ಟ್ರಾವೈಲೆಟ್ ರೇಸ್ ಬರಬಾರ್ದಂತೆ, ಮನುಷ್ಯನಿಗೆ ತೊಂದರೆ ಆಗ್ಬಿಡೋದು, ಎಷ್ಟೋ ಲೇಯರ್ ಏನ್ ಮಾಡೋದು ದೇವ್ರು ಭೂಮಿಲಿ ಇಟ್ಟವ್ರೆ. ಯಾತಕ್ಕಾಗೆ? ಮನುಷ್ಯನಿಗೆ ನಿವಾಸಕ್ಕಾಗೆ. ಆಮೇಲೆ ಮಳೆ ಬೀಳ್ಬೇಕಾರೆ ಹೆಂಗಪ್ಪ ಮಳೆ ಬೀಳ್ತಾರೆ? ಸುಮ್ಮನೆ ಹೆಂಗೆ ಬಂದ್ಬಿಡ್ತಾರೆ, ಗುಡುಗು ಮಿಂಚು ಬರ್ತಾರೆ. ಏನಕ್ಕೆ ಗುಡುಗು ಮಿಂಚು? ಏನಕ್ಕೆ ಬೇಕು ಗುಡುಗು ಮಿಂಚು? ಮಳೆ ಬಂದ್ರೆ ಸಾಕಲ್ವಾ? ಈ ಗುಡುಗು ಮಿಂಚು ನಮ್ಗೆ ಭಯ ಆಯ್ತಾರಲ್ವಾ? ಅದರ ಆಕ್ಚುಲಿ ಇದರಲ್ಲಿ ತುಂಬಾ ಸೈಂಟಿಫಿಕ್ ರೀಸನ್ ಇದೆ ರೀ. ನೋಡಿ, ಒಂದು ಮೇಘ ಇನ್ನೊಂದು ಮೇಘ ಹತ್ರಕ್ಕೆ ಬಂದಾಗ ಘರ್ಷಣೆ ಆಗಿ ಅಲ್ಲಿ ಬರೋದು ಮಿಂಚು, ಗುಡುಗು ಮಿಂಚಲ್ಲಿ ಒಳ್ಳೇದಂತೆ. ಯಾಕಂದ್ರೆ ಗುಡುಗು ಮಿಂಚು ಬರೋದ್ರಿಂದ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಅಂದ್ಬಿಟ್ಟು ಒಂದು ಕೆಮಿಕಲ್ ಫಾರ್ಮ್ ಆಗ್ತದೆ. ಅದು ನ್ಯಾಚುರಲ್ ಏನ್ರಿ ಫರ್ಟಿಲೈಸರ್ ಅಂತಾರೆ. ಅದನ್ನ ಮಳೆ ಜೊತೆ ಬರ್ಬೇಕಾದ್ರೆ ಭೂಮಿಗೆಲ್ಲ ಏನ್ರಿ ನ್ಯಾಚುರಲ್ ಫರ್ಟಿಲೈಸರ್. ಅದಕ್ಕೆ ನೀವು ಮಳೆ ಬಿದ್ದಿದ್ ನೆಕ್ಸ್ಟ್ ಡೇ ನೋಡಿದ ತಕ್ಷಣ ಗಿಡ ಹೆಂಗಿರ್ತಾರೆ, ಫ್ರೆಶ್ ಆಗಿರ್ತೀರಿ. ಎಂಥ ಒಣಗೋಗಿಲ್ಲ ಗಿಡ ರೀ, ಫ್ರೆಶ್ ಆಗಿ ಸಿಗಿರ್ತಾರೆ. ಗೊತ್ತಾ? ಇದು ನ್ಯಾಚುರಲ್ ಫರ್ಟಿಲೈಸರ್ ದೇವ್ರೇನ್ರಿ ಅಲ್ಲ ಕೊಡೋಂಥದ್ದು. NPK ಅಂತ ಕೆಮಿಕಲ್ ಬರ್ತಾರೆ ಗೊತ್ತಾ? ಫರ್ಟಿಲೈಸರ್ ಅಂಗಡಿಯಲ್ಲಿ ಹೋಗಿ ತೊಗೊಂಡಿದ್ದೀನಿ, ಅಲ್ಲಿ ಸಿಗ್ತದೆ. NPK ಏನ್ರಿ ನೈಟ್ರೋಜನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಅಲ್ರ. ಸೊ ನೋಡ್ಬೇಕ್ರೆ ಏನ್ರಿ ಇದು ದೇವ್ರು ನ್ಯಾಚುರಲ್ ಆಗಿ ಮಳೆಯಲ್ಲಿ ಏನ್ ಕೊಡ್ತಾನಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಒಂದು ಗಿಡ ಮರ ಅಂತ ನೋಡಿರ್ತೀವಿ. ಉದಾಹರಣೆ ನೋಡ್ಬೇಕ್ರೆ, ಇವಾಗ ಗಿಡಕ್ಕೆ ನಾವ್ ಏನಾಗ್ತೀರಿ? ನೀರ್ ಹಾಕ್ತಿರಿ. ಅದ್ರ ಏನ್ ನೀರ್ ಹಾಕ್ತಿರಿ? ತುಂಬಾ ಫಿಲ್ಟರ್ ವಾಟರ್ ಹಾಕ್ತೀರಾ? ಇಲ್ಲ, ನಮ್ಮ ಹತ್ರ ಇರೋಂಥ ವೇಸ್ಟ್ ವಾಟರ್, ಗಲೀಜ್ ನೀರು ಏನ್ ಮಾಡ್ತೀವಿ ತೊಗೊಂಡಂಗೆ ಹಾಕ್ತಿರಿ. ಆದ್ರೆ ಗಿಡದಲ್ಲಿ ಏನು ಒಂಥರ ಹಣ್ಣು ಬಿಡ್ತಾರಲ್ವಾ,
ಹಣ್ಣನ್ನ ಕುಯ್ದು ಹಂಗೆ ಏನ್ ಮಾಡ್ಬೋದು ನಾವು ತಿನ್ಬೋದು, ಏನು ಇನ್ಫೆಕ್ಷನ್ ಇರಲ್ಲ ನೋಡ್ತೀನಿ. ನೋಡ್ರಿ ದೇವ್ರು ಎಷ್ಟು ಚೆನ್ನಾಗಿ ಆ ಬೇರು ಅಂತ ಮಾಡೋರು ನೋಡಿರ್ತೀನಿ. ಆ ಬೇರು ಭೂಮಿ ಒಳಗಿರುವಂತ ಎಲ್ಲಾ ಕಡೆ ಹೋಗಿ ನೀರ್ ಎಲ್ಲಿದ್ಯೋ ಅಲ್ಲಿ ಬೋರ್ವೆಲ್ ತರ ಹೋಗ್ಬಿಟ್ಟು ಹಗರ್ಬಿಟ್ಟು ಕ್ಲೀನಾಗಿ ಬರೀ ನೀರ್ ಮಾತ್ರ ಹೇಳ್ಕೊಂತಾರೆ ನೋಡಿರ್ತೀನಿ, ಫಿಲ್ಟರ್ ವಾಟರ್ ತರ ಹೇಳ್ಕೊಂಡ್ಬಿಟ್ಟು ಆ ರಂಬೆ ಒಳಗಡೆ ಅವ್ರೊಳಗೆ ಪೈಪ್ ಇದೆ, ಆ ಪೈಪ್ ಒಳಗೆ ಹೋಗಿ ಏನ್ ಮಾಡ್ತಾರೆ, ಎಲೆಗಳಲ್ಲಿ ಹೋಗಿ ಎಲೆಗಳಲ್ಲಿ ಒಂದೊಂದೇ ಕಿಚನ್ ತರ ಅಡುಗೆ ಮನೆ ತರ ಏನಾಗಿದೆ ಅಂತೆ ಇದೆ ಅಂತೆ, ಅಲ್ಲಿ ತಯಾರಿಸೋದು. ಏನು ತಯಾರಿಸೋದು, ಓ ಇದಕ್ಕೆ ಮ್ಯಾಂಗೋ ಬೇಕು, ಆ ಮ್ಯಾಂಗೋಗೆ ಏನ್ ಬೇಕು ಅದಕ್ಕೆ ಮತ್ತೆ ಕೊಡು, ಆಪಲ್ಗೆ ಏನ್ ಬೇಕು ಆಪಲ್ ಟ್ರೀಗೆ ಏನ್ ಮಾಡೋ ಸಪ್ಲೈ ಮಾಡೋ, ಕರೆಕ್ಟಾಗಿ ತಗೊಂಡು ಸಕ್ಕರೆ ಹಾಕಿ ಕಲರ್ ಹಾಕಿ ಸೂಪರ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತೀನಿ. ಅಂದ್ರ ಯಾರು ಮಾಡೋದು ಇದೆಲ್ಲ? ದೇವರು ಗಿಡನೇನ್ರಿ ಆ ಒಂದು ಮ್ಯಾನೇಜ್ ಮಾಡೋರು ಅದಕ್ಕೆ ಕೊಟ್ಟಾರೆ. ಇವಾಗ ನಾವೇನ್ ಮಾಡ್ತೀವಿ, ತೆಂಗಿನ ಮರನ ಕಲ್ಪವೃಕ್ಷ ಅಂತ ಹೇಳ್ತೀರಿ ಅಲ್ವರ. ತೆಂಗಿನ ಮರ ಯೋಚನೆ ಮಾಡಿರ್ತೀನಿ, ಈ ಬೇಸಿಗೆಗಾಲ ಏನ್ ಉರಿ ಬಿಸ್ಲಲ್ವಾ, ಒಂದ್ ಎಳ್ನೀರು ಕುಡ್ದೆ ನಮ್ಗೆ ಏನ್ರಿ ಏನ್ ತೃಪ್ತಿರಿ. ಎಂಥ ಬಿಸ್ಲಿರ್ಲಿ ಎಳ್ನೀರಂತೂ ಯಾವತ್ತು ಬಿಸಿ ಏನಾಗಲ್ಲ ರೀ, ತಣ್ಣಕ್ಕೆ ಏನಾಗಿರ್ತಾರೆ ಇರ್ತಾರೆ ಅಲ್ವರ. ಅದ್ರಲ್ಲಿ ನೋಡ್ರಿ ಅಂತೀನಿ ಏನ್ ಟೇಸ್ಟು, ಸ್ವೀಟು, ಆಮೇಲೆ ವಿತ್ ಕೊಬ್ಬರಿ. ಅದನ್ನ ಕುಡಿದ್ರೆ ಏನ್ರಿ ಮನುಷ್ಯನ್ಗೆ ಒಂಥರ ರಿಫ್ರೆಶ್ಮೆಂಟ್. ಯೋಚನೆ ಮಾಡಿರ್ತೀನಿ, ಇಷ್ಟಕ್ಕೆ ನೀರು ಟ್ರಾನ್ಸ್ಪೋರ್ಟ್ ಆಗಿ ಅದು ಒಳಗಡೆ ಹೋಗಿ ಏನ್ರಿ ಅದನ್ನ ಎಳ್ನೀರ್ ತರ ಕನ್ವರ್ಟ್ ಆಗಿ ಮನುಷ್ಯನ್ಗೆ ಏನ್ ಕೊಡ್ತಾರೆ, ಗ್ಲುಕೋಸ್ ತರ. ಗ್ಲುಕೋಸ್ ಕೊಡೋದು ಲೆವೆಲ್ಗೆ ಇದೆ ಅಂತಾರೆ ಎಳ್ನೀರು ಇರೋದು ಅದರ. ಅದಕ್ಕೆ ನೋಡ್ರಿ ಅಂತೀನಿ ಮನುಷ್ಯನ್ಗೆ ಇವೆಲ್ಲ ಸೃಷ್ಟಿ ಮಾಡೋರಂತೆ. ಕೀರ್ತನೆ 145 15 ಮತ್ತು 16 ಓದಿ. ಕೀರ್ತನೆ 145 15 ಮತ್ತು 16 ಹೋದ್ರಿ ಬ್ರದರ್ ಸಿಸ್ಟರ್ಸ್ ಇದೀರಾ? ಕೀರ್ತನೆ 145 15 ಮತ್ತು 16. ಓದಿದ್ದೀನಿ ಅಷ್ಟೇ. ಯೆಹೋವನೇ, ಎಲ್ಲಾ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನೀನು ಅವುಗಳಿಗೆ ಹೊತ್ತೊತ್ತಿಗೆ ಆಹಾರ ಕೊಡುತ್ತಿ. ನೀನು ಕೈದೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸ್ತಿ. ನೋಡ್ರ ಯೆಹೋವನ ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು. ನೋಡ್ರ ಎಲ್ಲಾ ಪ್ರಾಣಿಗಳು ದೇವ್ರು ನೋಡ್ತಾ ಇದೆ ಅಂತೆ. ಅದಕ್ಕೆ ಹೆಸರು ಹೇಳೋದು ವಿಶ್ವಾಸ ಇರ್ಬಿಡ್ರಿ. ಆಕಾಶ ಪಕ್ಷಿ ನೋಡ್ರಿ ಏನೋ ಉಳೋದಿಲ್ಲ, ಬೇಕಾದ್ರೆ ಮಾಡಿದ್ರೆ ಅದಕ್ಕೆ ಬೇಕಂತ ಆಹಾರ ಕೊಡ್ತಾರ, ದೇವ್ರು ಕೊಡ್ತಾರ ಅಂತ ನೋಡಿ ಬೈಬಲ್ ಹೇಳ್ತಾರೆ. ಎಲ್ಲಾರು ದೇವ್ರ ಕಡೆ ನೋಡ್ತಂತಾರೆ, ಬೇಕು ಏನ್ ಆಹಾರ ಬೇಕೆಲ್ಲ ಏನ್ ಮಾಡ್ತಾರೆ ದೇವ್ರು ಕೊಡ್ತಾ ಅಂತ ನೋಡ್ರಿ ಅಲ್ರ. ಇದು ದೇವ್ರ ಸೃಷ್ಟಿ. ಆಮೇಲೆ ಕರ್ತನಲ್ಲಿ ಪ್ರೀತಿ ಸೊಗಳೆ ಎಂತ ಕ್ರಿಮಿ ಕೀಟಗಳನ್ನ ದೇವ್ರು ಮಾಡಿದ್ರೆ, ಎಂತ ಚಿಕ್ಕ ಚಿಕ್ಕ ಸೃಷ್ಟಿ ಮಾಡಿದಾರೆ. ಯೋಚನೆ ಮಾಡಿದ್ದೆ ನೋಡಿ, ಇದು ಮಿಂಚಿನ ಹುಳ ಅಲ್ರ, ನೋಡಿದಾರ ಮಿಂಚಿನ ಹುಳ? ಏನ್ರಿ ಅದು ಇದೊಂದು ಇಟ್ಟೈತೆ, ಇಟೇಟೈತೆ ಅಲ್ವರ. ಏನಪ್ಪ 1 ಸೆಂಟಿಮೀಟರ್ ಕೂಡ ಇಲ್ಲ ಅಲ್ವರ. ಆ ಮಿಂಚಿನ ಹುಳಕ್ಕೆ ಅದಕ್ಕೇನ್ ಜ್ಞಾನ ಕೊಟ್ಟವ್ರಿ, ಕರೆಕ್ಟಾಗೆ ಸೂರ್ಯ ಮುಳುಗಿದ್ಮೇಲೆ ಲೈಟ್ ಆನ್ ಆಗ್ಬೇಕು ಅಲ್ವರ. ಅದು ಬೆಳಕು ಲೈಟ್ ತರ ಬರ್ಬೇಕು. ಅದೆಲ್ಲ ಯಾವ ಜನರೇಟರ್ ಇದೆ, ಯಾವ ಬ್ಯಾಟ್ರಿ ಇದೆ, ಯಾವ ಟೆಕ್ನಾಲಜಿ ಇದೆ ಯೋಚನೆ ಮಾಡ್ರಿ. ಇಟ್ಟು ಕೂಡ ಅದಕ್ಕೆ ಒಂದು ಬ್ರೈನು, ಆಮೇಲೆ ಅದಕ್ಕೆ ಒಂದು ಸೆನ್ಸಸ್ ಏನ್ ಮಾಡೋರು ಕೊಟ್ಟಾರೆ, ಕಣ್ಣು ಕೊಟ್ಟರೆ, ರೆಕ್ಕೆ ಬೇರೆ ಕೊಟ್ಟರೆ, ಕರೆಕ್ಟಾಗಿ ಆರ್ಬೇಕು, ಕರೆಕ್ಟಾಗಿ ಹೋಗ್ಬೇಕು ಅಲ್ವರ. ಯೋಚನೆ ಮಾಡ್ರಿ ಅಂತೀನಿ, ಇದು ದೇವ್ರೇನ್ರಿ ಮಾಡೋರೆ, ಸೃಷ್ಟಿ ಮಾಡೋರೆ. ಇವೆಲ್ಲ ಏನು ಸುಮ್ಮನೆ ಹಂಗೆ ನ್ಯಾಚುರಲ್ ಹಂಗೆ ಆಗೋದಿಕ್ಕೆ ಸಾಧ್ಯನಾ? ಇದು ನಮ್ ದೇವ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಚಿಕ್ಕ ಒಂದು ಇರುವೆ ನೋಡಿದ್ರಲ್ಲ, ಇಟ್ಟಿತ್ತು ಇರುವೆ. ಆ ಇರುವೆಗೆ ಏನು ಸ್ಟ್ರೆಂತ್ ಕೊಟ್ಟ ನೋಡ್ತೀನಿ, ಅದಕ್ಕಿಂತ 20ರಷ್ಟು ತೂಕ ಇರೋಂಥ ವಸ್ತುನ ಇರುವೆ ಏನ್ ಮಾಡ್ತಾರೆ, ಎತ್ಕೊಂಡೋಯ್ತಾರೆ. ಕೈಕಾಲು ಏನಾಗೈತೆ, ಏನು ಸ್ಟೀಲ್ನ ಮಾಡೋರ, ಇಟೇಟೈತೆ ಕೈಕಾಲು, ಅದು ಏನು ಬೆಂಡ್ ಆಗೈತೆ ನೋಡಿರ್ತೀನಿ ಅದರ. ಅದು ಏನು ನಡೀತಾರೆ ನೋಡಿರ್ತೀನಿ, ಅದಕ್ಕೇನು ಸೆನ್ಸಿ ನೋಡಿ, ಅದರಲ್ಲಿ ಬ್ಲಡ್ ಇದೆ, ಅಥವಾ ಒಂದು ಹಾರ್ಟ್ ಇದೆ, ಹಾರ್ಟ್ ಬೀಟ್ ಆಗ್ತದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ ಅಲ್ವರ. ಎಂತೆಂತ ಮಾಡೋರು ನೋಡಿರ್ತೀನಿ. ಒಂದು ಚಿಕ್ಕ ಹುಳ, ತುಂಬಾ ಚಿಕ್ಕದಂದ್ರೆ ನಮ್ಮ ಬುಕ್ಕಲ್ಲಿ ಇರ್ತಾವಣಿ, ಬುಕ್ ವರ್ಮ್ ಅಂತ ಹೇಳ್ತಾರಲ್ವರ. ಇನ್ನು ತೆಗೆದು ಓಡಾಡ್ತಾ ಇರ್ತದೆ. ಅದಿರೋದೇ ಒಂದು ಡ್ರಾಪ್ ಅಷ್ಟಿಲ್ಲ, ಏನ್ರಿ ಒಂದು ಚಿಕ್ಕ ಅಷ್ಟಿಲ್ಲ. ಅದ್ರ ಒಳಗಡೆ ಏನೈತೆ, ಅದಕ್ಕೆ 2 ಕಣ್ಣು ಕೊಟ್ಟರೆ, ಆ ಕಣ್ಣಲ್ಲಿ ಗಾಜು ಬರೈತೆ, ಲೆಫ್ಟ್ ರೈಟ್ ಎಲ್ಲ ಹೋಯ್ತದೆ. ಆಮೇಲೆ ಅದಕ್ಕೆ ಸ್ಮೆಲ್ ಮಾಡೋದಕ್ಕೆ ಮೂಗು ಅಂತ ಕೊಟ್ಟಾರೆ, ಕಚ್ಕೊಂಡು ತಿನ್ನೋದಕ್ಕೆ ಒಂದು ಬಾಯಿ ಅಂತ ಏನ್ ಮಾಡೋದು ಕೊಟ್ಟಾರೆ. ಯೋಚನೆ ಮಾಡಿರ್ತೀನಿ, ಇದೆಲ್ಲ ಏನ್ರಿ ಮಾಡಿರೋದು? ಇದೆಲ್ಲ ನಮ್ಮ ದೇವ್ರ ಮಾಡಿರೋದ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ದಿಸ್ ಈಸ್ ಗಾಡ್. ಅದಕ್ಕೆ ಹೇಳೋದು, ಸರ್ವ ಸೃಷ್ಟಿಯು ಆ ಕಡೆ ನೋಡ್ತದೆ. ನೋಡಿದ್ರ ಕ್ಯಾಂಗ್ರೋ ಹೆಂಗೈತೆ, ಹೆಂಗ್ ಕೊಟ್ಟಾರೆ ರಮ್ಮನ್ಗೆ ಒಂದು ಪೌಚ್ ಕೊಟ್ಟಾರೆ ನೋಡ್ತೀನಿ. ಆ ಪೌಚ್ ಅಲ್ಲಿ ತನ್ನ ಮಗನ ಏನ್ ಮಾಡೋದು, ಕುಂಡಿಸ್ಕೊಂಡು ಹೋಗ್ಬೋದು. ಆ ಪೌಚ್ ಹೆಂಗಿದೆ ಗೊತ್ತಾ, ಪ್ಯೂರ್ ವಾಟರ್ ಪ್ರೂಫ್. ಎಂಥ ಸಮುದ್ರದಲ್ಲಿ ಮುಳುಗಿ ಈಜೋಡಿದ್ರು ಸರಿ, ಒಂದೇ ಒಂದು ಇಷ್ಟು ನೀರು, ಒಂದು ಡ್ರಾಪ್ ನೀರು ಕೂಡ ಹೋಗಲ್ವಂತೆ. ಅದನ್ನ ಜಿಪ್ ಹಾಕೋರ, ಬ್ಯಾಂಡೇಜ್ ಹಾಕೋರ, ಏನೂ ಇಲ್ಲ. ಆಗ ಮಗು ಕೂತ್ಕೊಂಡಿದ ತಕ್ಷಣ ಆಟೋಮೆಟಿಕ್ ಸೀಲ್ ಆಗ್ತಾನೆ ನೋಡಿ ಏನ್ರಿ. ಇದು ಏನ್ರ ದೇವ್ರು ಮಾಡಿದಂಥ ಟೆಕ್ನಾಲಜಿ. ಮನುಷ್ಯನ್ ತಗೊಳ್ರಿ ಅಂತೀನಿ, ಮನುಷ್ಯನ್ ಏನ್ರಿ ಸುಮ್ಮನೆ ಮಾಡೋರ ಏನ್ರಿ, ಒಂದು ಒಳ್ಳೆ ಫ್ಯಾಕ್ಟ್ರಿ ತರ ಮನುಷ್ಯ ಆಹಾರ ತಿಂತಾನೆ, ಹೊಟ್ಟೆೊಳಗೆ ಹೋಗ್ತಾರೆ, ಹೊಟ್ಟೆ ಎಲ್ಲ ಕರಗಿಸ್ತದೆ, ಅಲ್ಲಿಂದ ಏನ್ ಮಾಡ್ತಾರೆ, ಪೌಷ್ಟಿಕಾಂಶಗಳು ಎತ್ಕೊಂತಾರೆ, ರಕ್ತದಲ್ಲಿ ಹೋಗ್ತಾರೆ,
ರಕ್ತ ಏನಿದೆ, WBC ಇದೆ, RBC ಇದೆ. RBC ಏನ್ ಮಾಡ್ತಾರೆ, ಆಕ್ಸಿಜನ್ ತೊಗೊಂಡೋಗ್ತಾರೆ, ಲಂಗ್ಸ್ ಕೊಡ್ತಾರೆ, ಆ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಪ್ಯೂರಿಫೈ ಮಾಡ್ತಾರೆ, ಎಲ್ಲಾ ಕಡೆ ಕಳಿಸ್ತಾರೆ ಆಕ್ಸಿಜನ್ ಅಂತ. ಎಲ್ಲ ಸ್ಟ್ರೆಂತ್, ಎನರ್ಜಿ, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಎತ್ಕೊಂತಾರೆ, ಎಲ್ಲ ಸೆಲ್ಸ್ಗಳಿಗೆ ಹೋಗ್ತಾರೆ, ಸೆಲ್ಸ್ಗಳು ಸ್ಟ್ರೆಂತ್ ಬರ್ತಾರೆ, ಕೆಲಸ ಮಾಡ್ತಾರೆ. ಆಮೇಲೆ ಏನೋ ಯೋಚನೆ ಮಾಡಿದಿರಾ, ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ಬೇಕಾದ್ರೆ ಎಷ್ಟು ಸತಿ ಏಟ್ ಮಾಡ್ಕೊಂಡಿದ್ದೀರಿ ಅಲ್ವರ? ಅಪ್ಪ ಅಮ್ಮಗೆ ಬಂದು ಹೇಳಿರಲ್ಲ, ಬೈತಾರೆ ಅಂತ ಹಂಗೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತೀವಿ, ಗುಣ್ಣು ವಾಸಿ ಬಂದು ಹಿಂಗ್ ವಾಸಿ ಆಗ್ತಿರೋದು. ನಾವು ಯೋಚನೆ ಮಾಡಿದಿರಾ, ಏಟ್ ಬಿದ್ದಿದ ತಕ್ಷಣ 5 ನಿಮಿಷಕ್ಕೆ ರಕ್ತ ಎಬ್ಬು ಕಟ್ಬಿಡ್ತಾರೆ. ಇದೇನ್ರಿ WBC, ಪ್ಲೇಟ್ಲೆಟ್ಸ್ ಒಂದೊಂದು ಕೂಡ ಗೊತ್ತಾ, ಗಾಯ ಆಗಿದ ತಕ್ಷಣ ಪ್ಲೇಟ್ಲೆಟ್ಸ್ ಕೆಲಸ ಏನಂದ್ರೆ ಬರ್ಬಿಟ್ಟು ಬ್ಲಾಕ್ ಮಾಡ್ಬಿಡ್ಬೇಕಂತಾರೆ. ಹೆಂಗೆ ಬ್ಲಾಕ್ ಮಾಡ್ತಾರೆ ಅಂತಂದ್ರೆ, ಹೊರಗಡೆ ಅಂತ ಬ್ಯಾಕ್ಟೀರಿಯಾ ಹೊರಗಡೆ ಬರಲೇ ಬಿಡದ್ರಿ. ಆತ ರಕ್ತ ಹೆಬ್ಬು ಕಟ್ಟ ರೀತಿಯಲ್ಲಿ ದೇವ್ರು ಮಾಡವ್ರೆ. ಅರೆ ಇದೇ ರಕ್ತ ಒಳಗಡೆ ಎಷ್ಟು ಓಡಾಡ್ತಾರೆ ನೋಡ್ತೀನಿ, ಯಾವ ತರ ಹೆಬ್ಬು ಕಟ್ಟಿದ್ಯಾ? ಹೆಬ್ಬು ಕಟ್ಟಿರೋದೇ ಇಲ್ಲ ರೀ. ನಮ್ಮ ಹೃದಯ ನೋಡ್ರಿ ಅಂತೀನಿ, ಹೊಡಿತಾರೆ ಹಬ್ಬ. ಎಷ್ಟು ದಿನ ರೀ ಫಂಕ್ಷನ್ ಮಾಡೋದು? ಹುಟ್ಟಿದಾಗಿಂದ ತಾಯಿ ಗರ್ಭದಲ್ಲಿ ಕನ್ಸೀವ್ ಆಗೋ ದಿನ ಇಂದ ಹಿಡ್ದು ಮನುಷ್ಯ ಸಾಯ ತನಕ ಕಂಟಿನ್ಯೂಸ್ ಆಗಿ ಹೃದಯ ಹೊಡಿತಾನೆ ಇರ್ತಾರೆ, ಲಬ್ ಢಬ್ ಲಬ್ ಢಬ್ ಅಂತ. ಯಾವತ್ತ ಲೀವ್ ಕೇಳಿದ್ಯಾ ಸರ್? 1 ಸೆಕೆಂಡ್ ಲೀವ್ ಕೊಡಿ ಸರ್, ದೇವ ಬೇಜಾರ್ ಮಾಡ್ಕೊಂಬಿಡಿ, ಹೋಗಿ ಬಂದ್ಬಿಡ್ತೀನಿ, ಇಲ್ಲೇ ನಾನು ಸ್ವಲ್ಪ ಫ್ರೆಂಡ್ ನೋಡ್ಕೊಂಡ್ ಬರ್ತೀನಿ. ಯಾವ ತರ ನಮ್ಮ ಹಾರ್ಟ್ ಮತ್ತೆ ಪರ್ಮಿಷನ್ ಕೇಳಿದ್ಯಾ? ಓಲಿ ಸ್ವಲ್ಪ ಹೊತ್ತು ನೀರು ಕುಡ್ಕೊಂಡ್ ಬರ್ತೀನಿ, ನಾವು ಸ್ವಲ್ಪ ರೆಸ್ಟ್ ಕೊಡಿ, 1 ನಿಮಿಷ ಪ್ಲೀಸ್, ಟೈರ್ಡ್ ಆಗ್ಬಿಟ್ಟಿದೆ ಅಂತ ಯಾವ ತರ ಹೇಳಿದ್ಯಾ ಆಟೋ? ಏನ್ರಿ ದೇವ್ರು ಸೃಷ್ಟಿ ಮಾಡೋರೆ. ಇಟೇ ಐತರಿ, ಏನ್ ಪಂಪ್ ಮಾಡ್ತಾರ ನೋಡ್ರಿ ದೇವ್ರ, ಎಲ್ಲಾ ಬ್ಲಡ್ ಪಂಪ್ ಮಾಡ್ತಾರ್ರಿ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ನಮ್ ದೇವ್ರು ಅದರ. ಅದಕ್ಕೆ ದಾವಿದು ಇವೆಲ್ಲ ಅರ್ಥ ಮಾಡ್ಕೊಂಬಿಟ್ಟಾರಿ. ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಸೂರ್ಯ ಚಂದ್ರ ನೋಡ್ಬೇಕಾರೆ ದೇವ್ರೇ, ಅಯ್ಯೋ ಮನುಷ್ಯ ಏನು ದೇವ್ರೆ, ನೀನ್ ಯಾಕೆ ಅವ್ನ ಲೆಕ್ಕಿಸ್ಬೇಕು? ಎಲ್ಲೋ ಮೂಲೆಯಲ್ಲಿ ಬಿದ್ದವನೇ, ಏನೋ ಹೊಲ್ಸ್ ಕೆಲಸ ಎಲ್ಲ ಮಾಡ್ತಾನೆ, ನೀನ್ ವಿರುದ್ಧವಾಗಿ ಎಲ್ಲ ಯೋಚನೆ ಮಾಡ್ತಾನೆ, ನಿನ್ನ ತಪ್ಪಾಗೆಲ್ಲ ಅರ್ಥ ಮಾಡ್ಕೊಂತಾನೆ, ಅವನ್ನ ಯಾಕೆ ನೀನ್ ಕೇರ್ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವರ? ಆದ್ರೆ ದೇವ್ರ ಏನ್ ಮಾಡುತ್ತೆ, ತನ್ನ ಮಗನ್ನೇ ಕೊಟ್ಬಿಟ್ರಂತಾರೆ. ಅದಕ್ಕೆ ದಾವೀದ್ ಹೇಳ್ತಾರೆ ಇನ್ನೊಂದ್ ಕಡೆ, ಅದ್ಭುತವಾಗಿಯೂ ವಿಚಿತ್ರವಾಗಿ ಏನ್ ಮಾಡಿದ್ಯಾ ನೀನ್ ಮನುಷ್ಯನ್ನ ಸೃಷ್ಟಿ ಮಾಡಿದ್ಯಾ ಅಂತ ಹೇಳ್ತಾರೆ. ಓದಿ ಕೀರ್ತನೆ 139, 16 ಮತ್ತು 17. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ, ಅವುಗಳ ಒಟ್ಟು ಆಗಿದೆ. ನೋಡ್ರ, ಪಿಂಡವಾಗಿದ್ದಾಗಲೇ ಏನ್ ಮಾಡೋದು, ದೇವ್ರು ಸ್ಕ್ಯಾನ್ ಮಾಡ್ಬಿಟ್ರಂತೆ ನೋಡ್ರಂತೆ. ಅಂದ್ರ ಇವಾಗೆಲ್ಲ ಸ್ಕ್ಯಾನಿಂಗ್ ಟೆಕ್ನಾಲಜಿ, ಆ ಕಾಲದ ದೇವ್ರ ಹತ್ರನ ಇತ್ತು ನೋಡಿರ್ತೀನಿ ಅಲ್ವರ? ಅದಕ್ಕೆ ನೋಡ್ಬೇಕು, ಇವೆಲ್ಲವನ್ನು ಮೈನ್ಯೂಟ್ ಆಗಿ ಏನ್ ಮಾಡೋರೆ ಅಲ್ವರ? ಕಿಡ್ನಿ ಏನ್ ಗೊತ್ತಾ ಮಾಡ್ತಾರೆ, ರಕ್ತದಲ್ಲಿರೋಂಥ ಎಲ್ಲ ಸಾಲ್ಟು, ಶುಗರ್ ಎಲ್ಲ ತೆಗಿ ಬಿಸಾಕ್ ತೊಗೊಂಡಿರ್ತೀನಿ. ಅಂದ್ರೆ ಅನ್ವಾಂಟೆಡ್ ವೇಸ್ಟ್ ಯಾವ್ದು ಬೇಕೋ ಅಷ್ಟು ಮಾತ್ರ ಇಟ್ಕೊಬೇಕು, ಮಿಕ್ಕ ರಕ್ತದಲ್ಲಿ ಏನಿರ್ಬಾರ್ದು ಕ್ಲೀನ್ ಆಗ್ಬೇಕು. ಕ್ಲೀನ್ ಮಾಡ್ತಾರೆ, ವ್ಯವಸ್ಥೆ ಮಾಡಿರ್ತೀನಿ. ಕಿಡ್ನಿ ಒಂದಿನ ಕೆಲಸ ಮಾಡಿದ್ರೆ ನಮ್ ಗತಿ ಏನಾಗ್ಬೇಕು ಯೋಚನೆ ಮಾಡಿರ್ತೀನಿ. ದೇವ್ರ ಏನ್ ಮಾಡೋರೆ, ಸೂಪರ್ ಆಗಿ ಮಾಡೋರೆ ಕೊಟ್ಟರಂತೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗ್ಲೆ ಅದರ. ಆಮೇಲೆ ಯೋಚನೆ ಮಾಡ್ರಿ, ದೇವರು ನಮಗೆ ಕಣ್ಣಂತೆ ಮಾಡಕ್ ಕೊಟ್ಟಾರೆ ಅಲ್ವರ? ಕಣ್ಣೊಳಗೆ ಏನಿಟ್ಟವ್ರೆ, ಒಂದು ಗಾಜ್ ಇಟ್ಟವ್ರೆ ಅಲ್ವರ? ಗಾಜು ಲೆನ್ಸ್. ಯೋಚನೆ ಮಾಡಿ, ನಾನು ಇನ್ನೊಂದು ನಿಮ್ಗೆ ಬ್ರದರ್ ಒಂದು ಲೆನ್ಸ್ ಕೊಡ್ತೀನಿ, ಹುಷಾರಾಗಿ ತೊಗೊಂಡೋಗಿ ನೀವೇನ್ ಮಾಡ್ತೀರಾ, ಅದನ್ನ ಪೇಪರಲ್ಲಿ ಪ್ಯಾಕ್ ಮಾಡಿ ಅದೆಲ್ಲಿ ಕುಯ್ಕೊಂಡ್ಬಿಡ್ತದೋ, ಎಲ್ಲಿ ಹೊಡೆದೋಗ್ಬಿಡ್ತಾರೋ ಅಂದ್ಬಿಟ್ಟು ತುಂಬಾ ಸೇಫ್ ಆಗಿ ತುಂಬಾ ಜೋಪಾನಾಗೆ ಏನ್ರಿ ನೀವು ಅಂತ ಜಾಗ ಇಟ್ಕೊಂಡು ಹೋಗ್ತೀರಾ. ಆದ್ರೆ ದೇವರು ತುಂಬಾ ಸೆನ್ಸಿಟಿವ್ ಆಗಿರಂತ ಮೆಟೀರಿಯಲ್ನ ಎಲ್ಲಿಟ್ಟವ್ರೆ, ಕಣ್ಣಲ್ಲಿ. ಎಷ್ಟು ಮೆಗಾ ಪಿಕ್ಸಲ್? 1000 ಮೆಗಾ ಪಿಕ್ಸಲ್ ರೀ ಇದು. 50, 100 ಎಲ್ಲ ಹೊಟ್ಟೈತ, ಅದೆಲ್ಲ ಇವಾಗ ಬರ್ತೈತೆ. ಅದೇ ಕ್ಯಾಮ್ರಾ ಫಿಟ್ ಮಾಡಕ್ ಆಯ್ತಲ್ಲ. ದೇವ್ರ ಏನ್ ಮಾಡ್ರೆ, ಮನುಷ್ಯನ ಕಣ್ಣಲ್ಲಿ ಝೂಮ್ ಮಾಡ್ತಾ ಝೂಮ್ ಮಾಡಿ ನೋಡೋದು, ಝೂಮ್ ಔಟ್, ಲೆಫ್ಟ್ ನೋಡೋದು, ರೈಟ್ ನೋಡೋದು, ಹೆಂಗ್ ಬೇಕು ಸರ್ಕಲ್ ತರ ತಿರ್ಸ್ಬೋದು ಅದರ. ಹೆಂಗೈತೆ ನೋಡ್ರಿ ಗಾಜು. ಸರಿ, ಈ ಗಾಜು ಇಷ್ಟು ಇಟ್ಟವ್ರೆ ಕಣ್ಣಲ್ಲಿ, ಯಾವ ತರ ಗಾಜು ಕುಯ್ಕೊಂಡಿದ್ಯಾ? ಕುಯ್ಕೊಂಡಿಲ್ಲ, ನ್ಯೂಸೇ ಇಲ್ಲ ರೀ ಅದರ. ಕಣ್ಣು ಯಾವ ತರ ಇಷ್ಟೊಂದೆಲ್ಲ ಕೆಲಸ ಮಾಡಿ ಕಣ್ಣು ಯಾವಾಗರ ಕರ್ ಸೌಂಡ್ ಮಾಡೈತಾ? ಗ್ರೀಸ್ ಇಲ್ಲ ಏನಾಗ್ಬಿಡಲ್ಲ, ಯಾವ ವಸ್ತು ಕೆಲಸ ಮಾಡ ಕಣ್ಣಿಗೆ ನೋಡಿಂತೀನಿ. ಕಣ್ಣಲ್ಲೇ ಕಣ್ಣೀರ್ ಇಟ್ಬಿಟ್ಟವ್ರೆ ದೇವರು. ಸ್ಮೂತ್ ಆಗಿರ್ಬೇಕು, ನನ್ನ ಮಕ್ಳಿಗೆ ಹೆಂಗಿರ್ಬೇಕು, ಚೆನ್ನಾಗಿರ್ಬೇಕು, ಅವ್ರಿಗೇನೋ ತೊಂದರೆ ಆಗ್ಬಿಡುತ್ತೆ. ಮೂಳೆ ನೋಡಿರ್ತೀನಿ, ಮೂಳೆಗಳಿಗೆ ಜಾಯಿಂಟ್ ಇಟ್ಟವ್ರಲ್ಲ ಬರ, ಎಷ್ಟು ವರ್ಷ ಮನ್ಸ ಕೆಲಸ ಮಾಡ್ತಾನೆ. ಮೂಳೆ ಯಾವಾಗ ಕಟ್ ಅಂತ, ಅಯ್ಯೋ ಇವತ್ತು ಜಮ ಹೊಡಿತೆ, ಸ್ವಲ್ಪ ಗ್ರೀಸ್ ಹಾಕನ. ಎಲ್ಲರೂ ಕೇಳಿದ್ದೀರಾ? ಆಟೋಮೆಟಿಕ್ ಆಗಿ 20 ರೂಪಾಯಿ ಅನ್ನ ಸಾಂಬಾರ್ ತಿಂತೀರಿ, ಇದ್ರಲ್ಲೇ ಡೆವಲಪ್ ಆಗ್ಬೇಕು ನೋಡಿದ್ರಿ. ಅದಕ್ಕೆ ಹೇಳೋದು, ಮನುಷ್ಯನ ಅದ್ಭುತವಾಗಿಯೂ ವಿಚಿತ್ರವಾಗಿ ಏನ್ ಮಾಡಿದ್ಯಾ ನೀನು ಮಾಡಿದ್ಯಾ. ಅದಕ್ಕೆ ದಾವೀದ್ ಹೇಳೋದು ಏನ್ರಿ, ಇಂಥ ಇಸ್ರೇಲಿನ ದೇವರು ತೂಗೂಡ್ಸೋದು ಇಲ್ಲ, ಏನ್ ಮಾಡೋದು ಮತ್ತೆ
ನಿದ್ರೆ ಮಾಡೋದಿಲ್ಲ. ಇಂಥ ದೇವರು ಇನ್ಯಾರೂ ಇರಕ್ ಸಾಧ್ಯನೇ ಇಲ್ಲ. ಈಸ್ ದ ಒನ್ ಅಂಡ್ ಓನ್ಲಿ ಆಲ್ಮೈಟಿ ಗಾಡ್, ಸರ್ವಶಕ್ತನಾಗಿರೋಂಥ ದೇವರು, ಏಕೈಕ ದೇವರು. ಓದಿಂತೀನಿ ಇಲ್ಲಿ ಕೀರ್ತನೆ 121:4, ಯೆಶಾಯ 40:28. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನೋಡ್ರ, ತೂಕಡಿಸೋದಿಲ್ಲ, ನಿದ್ರೆ ನಿದ್ರಿಸುವುದಿಲ್ಲ. ಅಂತ ದೇವ್ರು. ಏನೋ ಒಂದ್ ಜನ ದೇವ್ರು ತೂಕಡಿಸ್ಬಿಡ್ತಾರ? ನೋ, ಎಲ್ಲ ಇದನ್ನ ಕಂಟ್ರೋಲ್ ಮಾಡೋ ದೇವ್ರು ಒಂದ್ ಸೆಕೆಂಡ್ ಕೂಡ ಏನ್ ಮಾಡೋದಂತೆ, ತೂಕಡಿಸಲ್ವಂತೆ. ದೇವ್ರನ್ನ ಸುಪ್ರಭಾತ ಎಡ್ಸಂತ ಅವಶ್ಯಕತೆನೇ ಇಲ್ಲ. ಆಲ್ವೇಸ್ ವಿಲ್ ಬಿ ಅಲರ್ಟ್. ಅದರ ಅಂತ ದೇವ್ರಿ. ಯೆಶಾಯ 40:28. ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಆತನ ವಿವೇಕವು ಪರಿಶೋಧನೆಗೆ ಅದರ ಏನ್ರಿ ಅಗಮ್ಯ, ಲೆಕ್ಕನೇ ಹಾಕಕ್ಕಾಗಲ್ಲ ರೀ, ರೀಸನೇ ಮಾಡಕ್ಕಾಗಲ್ಲ. ದೇವ್ರು ಏನಪ್ಪ ಇಂಥ ದೇವ್ರ, ಹೆಂಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಸೃಷ್ಟಿ ನೋಡಿ ಮಾತ್ರ ಏನ್ ಮಾಡಕ್ ಅರ್ಥ ಮಾಡಕ್. ಅದಕ್ಕೆ ಯೋಬ್ಗೆ ಎಲ್ಲ ನೋಡಿಸ್ತಾರೆ, ಯೋಬು ಸೈಲೆಂಟ್ ಆಗ್ಬಿಡ್ತಾರೆ. ಅಯ್ಯೋ, ನಾನ್ ದೇವ್ರ ಬಗ್ಗೆ ಏನ್ ಮಾಡಿದ್ದೆ, ಕೇಳ್ಕೊಂಡಿದ್ದೆ ಅಷ್ಟೇ, ಇವಾಗ ಏನ್ ಮಾಡ್ತಾ ಇದ್ದೀನಿ, ತಿಳ್ಕೊಂತಾ ಇದ್ದೀನಿ, ಇವಾಗ ನಾನು ದೇವ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಯೋಬ 26:14. ಆಹಾ, ಈ ಅದ್ಭುತಗಳು ಆತನ ಮಾರ್ಗಗಳ ಕಟ್ಟ ಕಡೆಯಾಗಿವೆ. ಆತನ ವಿಷಯವಾಗಿ ಸೂಕ್ಷ್ಮ ಶಬ್ದವನ್ನು ಮಾತ್ರ ಕೇಳಿದ್ದೇವೆ. ಆತನ ಪ್ರಾಬಲ್ಯದ ಘನ ಗರ್ಜನೆಯನ್ನು ಯಾರು ಗ್ರಹಿಸಬಲ್ಲರು? ನೋಡ್ರ, ಏನ್ ಮಾತ್ರ ಕೇಳಿದೀವಿ ನಾವು, ಸ್ವಲ್ಪ ಲೈಟ್ ಆಗಿ ಕೇಳಿದ್ರೆ ಅಷ್ಟೇ, ಇಷ್ಟೊಂದಿದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಇವತ್ತು ಎಷ್ಟೋ ಜನ ಕ್ರೈಸ್ತವ್ರಿಗೆ ದೇವ್ರ ಬಗ್ಗೆನೇ ಗೊತ್ತಿಲ್ಲ. ಇವರು ಯೇಸು ಕ್ರಿಸ್ತು ಇಬ್ರು ಒಂದೇ ಅಂತ ಏನ್ ಮಾಡ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಇಂಥ ದೇವ್ರು ನಿದ್ರೆ ಮಾಡೋದಿಲ್ಲ, ತೂಗುಡಿಸೋದಿಲ್ಲ, ಇವ್ರಿಗೆ ಸಾವೇ ಇಲ್ಲ ರೀ. ಅದರ ಎಲ್ಲದಕ್ಕಿಂತ ಮುಂಚೆಯಿಂದ ಇದ್ದವ್ರು ಇವರು. ಇವರ ಏಕೈಕ ಪ್ರಥಮ ಸೃಷ್ಟಿನೇ ನಮ್ಮ ರಕ್ಷಕನ ಯೇಸು ಕ್ರಿಸ್ತು. ದೇವ್ರು ಬಂದು ಶಿಲುಬೆ ಸಹಾಯಕ ಆಗಿದ್ದಂದ್ರೆ ಮಾಡ್ಬಿಟ್ಟಿರೋರು, ಆತರ ಆಗೋದಿಲ್ಲ. ಯಾಕಂದ್ರೆ ದೇವ್ರ ಅಮೃತ ಸ್ವರೂಪನು, ಅದರಿಂದನೇ ತನ್ನ ಮಗನ ಏನ್ ಮಾಡಿದವ್ರು ಕಳ್ಸಿಕೊಟ್ಟಿದ್ದು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಏನ್ರಿ, ಇಡೀ ಬ್ರಹ್ಮಾಂಡಕ್ಕೆ ಆಡಳಿತ ಮಾಡೋಂಥ ಕರ್ತನು ನಮ್ಮ ತಂದೆಯ ದೇವರು. ಇವ್ರ ಬಗ್ಗೆ ಎಲ್ಲಾರು ಏನ್ ಮಾಡಿದ್ರೆ ತಪ್ಪಾದ ರೀತಿಯಲ್ಲಿ ಏನ್ ಅರ್ಥ ಮಾಡ್ಕೊಂಡ್ಬಿಟ್ರೆ, ತ್ರೈಕತ್ವ ಅಂತ ವಾರ್ತೆ ಬೈಬಲ್ ಇಲ್ಲೇ ಇಲ್ಲ. ತಂದೆ, ಮಗ, ಪವಿತ್ರ ಆತ್ಮನೋ 3 ಜನನು ಒಂದಲ್ಲ, 3 ಜನನು ಬೇರೆ ಬೇರೆ. ಅದಕ್ಕೆ ಈ ಒಂದು ದೇವರಿಗೆ 4 ಮುಖ್ಯವಾಗಿರೋ ಗುಣಲಕ್ಷಣಗಳಿದೆ. ಅಲ್ಲಿ ಹೇಳ್ಕೊಟ್ಟವ್ರೆ ಪ್ರಕಟಣೆ 4ನೇ ಅಧ್ಯಾಯ 6 ಮತ್ತೆ 7 ಕೊಟ್ಟಾರೆ. ಓದಿಷ್ಟ ಪ್ರಕಟಣೆ 4ನೇ ಅಧ್ಯಾಯ 6 ಮತ್ತೆ 7. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷದಂತಿತ್ತು. ನೋಡೋಣ, ಇಲ್ಲಿ ಏನ್ರಿ 4 ಜೀವಿಗಳು ಬರ್ತವೆ. ಇದು ದೇವ್ರಿಗಂತ 4 ಗುಣಲಕ್ಷಣಗಳು. ಅದರ ಮೊದಲನೇ ಸಿಂಹ ಅಂತ ಹೇಳ್ತಾರೆ. ಸಿಂಹ ಅಂತಂದ್ರೆ ಕಾಡಿಗೆ ರಾಜ, ಪವರ್, ಶಕ್ತಿಶಾಲಿ. ದೇವ್ರೇನ್ರಿ ಪರಾಕ್ರಮಶಾಲಿ, ಅದರ ಶಕ್ತಿಶಾಲಿ. ಅದರ ಆದ್ರೆ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ದೇವ್ರನ್ನ ದುರುಪಯೋಗ ಪಡಿಸೋದಕ್ಕೆ ಹೋಗಲ್ಲ. ಅದರ ನೆಕ್ಸ್ಟ್ ಏನಿದೆ ದೇವ್ರಿಗೆ ಗುಣ ಏನ್ರಿ, ಅಲ್ಲೇನ್ ನೋಡ್ತೀರಿ ಅಂತೀರಿ. ಅದರ ಎರಡನೇ ಜೀವಿ ಎಷ್ಟು ಇಷ್ಟರಲ್ಲಿ ಹೋರಿ. ಕರೆಕ್ಟ್. ಹೋರಿ ಅಂದೇನೋ ಹಳೆ ಕಾಲದಲ್ಲಿ ಬಲಿ ಕೊಡ್ತಾ ಇದ್ರು ದೇವರ ನೀತಿನ ತೃಪ್ತಿ ಪಡಿಸೋದಕ್ಕೆ. ಅಂದ್ರೆ ದೇವರ ನೀತಿ ಸ್ವರೂಪನು, ನೀತಿನ ಮೀರಿ ತನ್ನ ಶಕ್ತಿನ ಏನ್ ಮಾಡ್ತಾರೆ ದೇವರು ಪ್ರಯೋಗ ಪಡಿಸೋಕಲ್ಲ. ನೀತಿ ಜೊತೆಗೆ ಶಕ್ತಿ ಏನಾಗಿರ್ತಾರೆ, ಕೆಲಸ ಮಾಡೋಂಥದ್ದಾಗಿರ್ತಾರೆ. ಅದರ ಆಮೇಲೆ 3ನೇದು ಮನುಷ್ಯನ ಮುಖ. ಎಲ್ಲಾರ್ಗು ಕಂಪೇರ್ ಮಾಡಿದ್ರೆ ಇವತ್ತು ಮನುಷ್ಯನಿಗೆ ಆಕ್ಚುಲಿ ಜಾಸ್ತಿ ಪ್ರೀತಿ ಇರೋದು. ಅದರ ಅದಕ್ಕೆ ಮನುಷ್ಯನ ಮುಖ ಅಂದ್ರೆ ಪ್ರೀತಿ. ಅದರ ದೇವರು ಪ್ರೀತಿ ಇದೆ ಅಂತಂದ್ಬಿಟ್ಟು ಅಯ್ಯೋ ಪರಲ್ಲ ಬಿಡಪ್ಪ, ನೀನು ತಪ್ಪು ಮಾಡ್ತಾನೆ ಇರೋ ಕ್ಷಮಿಸ್ತಾನೆ ಕ್ಷಮಿಸಕ್ಕೆ ಹೋಗಲ್ಲ.
ಅದನ್ನ ನೀತಿಗನುಸಾರವಾಗಿ ಶಕ್ತಿಗನುಸಾರವಾಗಿ ಏನ್ ಮಾಡೋದು, ಅದನ್ನ ಪ್ರಯೋಗ ಪಡಿಸೋದು. ಕೊನೆಯದಾಗಿ ಹಾರುವಂತ ಗಡ ಪಕ್ಷಿ ಅಂತಂದ್ರೆ, ಗಡ ಪಕ್ಷಿನ ತೀಕ್ಷ್ಣವಾಗಿರ್ತಂತ ಕಣ್ಣೋಟ ಇದೆ, ಅದು ದೇವರ ಒಂದು ಜ್ಞಾನ ಏನ್ ಮಾಡ್ತಾರೆ ನೋಡುತ್ತಾರೆ. ಅದರ ದೇವ್ರ ಜ್ಞಾನ ಇದೆ ಅಂತ ಬಿಟ್ಟು ಏನೋ ಮಾಡಕ್ ಹೋಗಲ್ಲ. ಜ್ಞಾನವಾಗಿ ಪ್ರೀತಿಯಿಂದ ನೀತಿಗೆ ಬದ್ಧವಾಗಿ ತನ್ನ ಶಕ್ತಿನೇ ಮಾಡೋ ದೇವರು ವ್ಯಕ್ತಪಡಿಸೋ. ಅದಕ್ಕೆ ಎಲ್ಲವೂ ಏನಾಗಿದೆ, ಅದರ ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಇದು ನಮ್ಮ ದೇವರಿಂದ 4 ಗುಣಲಕ್ಷಣಗಳು. ಕರ್ತವ್ಯ ಪ್ರೀತಿ ಅಂತ ಸೊರಳೆ ಏನ್ರಿ, ನಮ್ಮ ಸರ್ವಶಕ್ತನಾಗಿರೋಂಥ ದೇವರ ಏಕೈಕ ಕುಮಾರನ್ನ ಕಳಿಸಿ ನಮ್ನ ಏನ್ ಮಾಡಿದ್ರು, ವಿಮೋಚನೆ ಮಾಡಿದ್ರು. ಅಂದ ಈ ದೇವ್ರ ಬಗ್ಗೆ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ನಾವೇನ್ ಮಾಡೋಣ, ದೇವರಿಗೆ ಸೊರಗನ ಅಂದ ಕರ್ತವ್ಯ ಪ್ರೀತಿ ಅಂತ ಸೊರಳೆ ತ್ರೈಕತ್ವ ಅಂತ ವಾರ್ತೆ ಸತ್ಯವೇದಲ್ಲಿಲ್ಲ. ತಂದೆಯ ದೇವರು ಸಪರೇಟು, ಯೇಸು ಕ್ರಿಸ್ತನು ಅಂತಾನೆ ಏಕೈಕ ಮಗ, ಅವರು ಸಪರೇಟು, ಪವಿತ್ರಾತ್ಮ ದೇವರಿಂದ ಹೊರಟು ಬರುವಂತ ಅದ್ಭುತವಂತ ಶಕ್ತಿ. ಇದನ್ನ ಮಾತ್ರ ನಾವು ಕ್ಲಿಯರ್ ಆಗಿ ಗ್ರಹಿಸ್ಕೊಳೋಣ. ಆಮೇಲೆ ಇದನ್ನ ಹೇಳಿದ ತಕ್ಷಣ ಯಾರು ನಾವು ಯೆಹೋವ ಸಾಕ್ಷಿ ಅಂತ ದಯವಿಟ್ಟು ಯಾರು ತಿಳ್ಕೊ ಮಾಡ್ಬಿಡಿ. ನಾವು ಯೆಹೋವ ಸಾಕ್ಷಿಗಳಲ್ಲ, ಅದರ ನಾವು ದೇವ್ರ ಮಕ್ಕಳು, ಸತ್ಯವೇದ ನಮ್ಮ ಅಂತ ದೇವ್ರ ಮಕ್ಕಳು ಹೊರತು ಯೆಹೋವ ಸಾಕ್ಷಿಗಳು ಅಲ್ಲ. ಯೆಹೋವ ಸಾಕ್ಷಿಗಳಿಗೂ ನಮ್ಮ ಉಪದೇಶಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಿಂದ ಏನ್ರಿ, ನಾವು ತ್ರೈಕತ್ವ ಮಾತ್ರ ನಂಬಲ್ಲ, ಆದ್ರೆ ಯೇಸು ಕ್ರಿಸ್ತು ನಂಬಲ್ಲ ಅಂತಲ್ಲ. ಯೇಸು ಕ್ರಿಸ್ತು ಇಲ್ದ್ರೆ ನಮ್ಮ ಕೈಲಿ ಏನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ರೀ. ಯೇಸು ಕ್ರಿಸ್ತನು ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಕಾರ್ಯಕ್ಕೂ, ಪ್ರತಿಯೊಂದು ಹೆಜ್ಜೆಗೆ ಬೇಕೇ ಬೇಕು. ಆದ್ರೆ ಒಂದೇ ಮ್ಯಾಟ್ರು, ದೇವರು ಯೇಸು ಕ್ರಿಸ್ತನು ಇಬ್ರು ಒಬ್ರು ಅಲ್ಲ, ಇಬ್ರು ಸಪ್ರೇಟ್, ಇಷ್ಟೇ ಮ್ಯಾಟ್ರು. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ದೇವರು ಈ ವಾಕ್ಯನ ಆಶೀರ್ವದಿಸ್ಲಿ. ಯಾರಿಗೇನ ಡೌಟ್ಸ್ ಇದೆ ಕೇಳಿ. ಯಾರಿಗೇನ ಡೌಟ್ಸ್ ಇದೆಯಾ? ದೇವದನ್ ಬ್ರದರ್, ನಿರ್ಮಲಾ ಸ್ಟಾರ್, ಇಲ್ಲ ಬ್ರದರ್. ಓಕೆ. ಸುರೇಶ್ ಬ್ರದರ್, ವಿಜಯ್ ಕುಮಾರ್ ಸ್ಟಾರ್, ಏನ ಡೌಟ್ಸ್? ಎಲ್ಲ ಇದ್ದೀರಾ? ಇಲ್ಲ ಮೊಬೈಲ್ ಆನ್ ಮಾಡಿ ಕೂಡ ಹೋಗ್ಬಿಟ್ಟಿದ್ದೀರಾ? ಇದ್ದಾರೆ. ಓಕೆ ಬ್ರದರ್ ಸಿಸ್ಟರ್ಸ್, ಏನೇ ಡೌಟ್ಸ್ ಇದೆಯಾ? ಓಕೆ ಮೋಹನ್ ಬ್ರದರ್.